ಸೊ ಎಲ್ಲರೂ ಹೇಳಿದ್ರು ಹೊಯ್ಸಳ ತುಂಬ ಒಳ್ಳೆ ಸಿನಿಮಾ, ವಿಜಯ್ ಮಾಡಿದ್ದಾರೆ ಇದು ಅಂತ. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಹೊಯ್ಸಳ ಆದಮೇಲೆ ಸುಮಾರು ಜನರು ನಟರಿಗೆ ನಾನು ಕತೆಗಳು ಹೇಳಿದೆ, ಬಟ್ ಯಾರಿಗೂ ದೇ ವೇರ್ ಬ್ಯುಸಿ ಆರ್ ಕತೆ ಇಷ್ಟ ಆಗಲಿಲ್ಲ. ಆ ಥರ ಒಂದು ಸಿಚುವೇಶನ್ಲಿ ಮಾಸ್ತಿ ಸರ್ ನನಗೆ ಹೇಮಂತ್ ಅವ್ರದ್ದು ಪ್ರೊಫೈಲ್ ಕಳಿಸಿದ್ರು. ಆಬ್ವಿಯಸ್ಲಿ ಆ ಸಿಕ್ಸ್ ಪ್ಯಾಕ್ದು ಇದ್ರದ್ದೆಲ್ಲ. ಸೊ ಜನರಲಿ ಎಲ್ಲರಿಗೂ ಅನಿಸೋ ಥರ ನ್ಯೂ ಕಮರ್ ಸಿಕ್ಸ್ ಪ್ಯಾಕ್ ಬಾಡಿ ಮಾಡಿದ್ದಾರೆ, ಬಟ್ ಅವರು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೋ, ಡ್ಯಾನ್ಸ್ ಹೆಂಗೆ ಮಾಡ್ತಾರೋ, ಪರ್ಫಾರ್ಮ್ ಹೆಂಗೆ ಮಾಡ್ತಾರೋ, ಇಂಟ್ರೆಸ್ಟ್ ಇದೆಯೋ ಇಲ್ವೋ ಸಿನಿಮಾ ಮೇಲೆ, ಜಸ್ಟ್ ಸ್ಟೈಲ್ಗೋಸ್ಕರ ಬಂದಿದ್ದಾರೋ ಅಂತ ಒಂದು ಡೌಟ್ ಇತ್ತು. ಸೊ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ಫಸ್ಟ್ ಅದೇ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಸಿನಿಮಾಗೋಸ್ಕರ, ನಾನು ಐ ಆಮ್ ವೆರಿ ಡೆಡಿಕೇಟೆಡ್. ನೀವು ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಕಲಿತೀನಿ, ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಕಲಿತೀನಿ, ಫೈಟ್ ಅಂದರೆ ಫೈಟಿಗೆ ಪ್ರಿಪೇರ್ ಆಗ್ತೀನಿ, ಎಲ್ಲದನ್ನು ವರ್ಕ್ಶಾಪ್ಸ್ ಆಗಲಿ ಏನೇ ಆಗಲಿ ಐ ಆಮ್ ರೆಡಿ ಟು ಡೂ ಇಟ್ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಕೂಡ ಟೈಮ್ ತೊಗೊಂಡೆ, ಬಿಕಾಸ್ ನನಗೂ ಕೂಡ ಇನಿಷಿಯಲಿ ಒಂದು ಸ್ವಲ್ಪ ಭಯ ಇತ್ತು, ಹೊಸಬ್ರು ಸಿನಿಮಾ ಅಂದರೆ ಹೆಂಗೆ. ಬಿಕಾಸ್ ಇವಾಗ ಸಿನಿಮಾ ಇರೋದು ಹೆಂಗೆ ಅಂದರೆ ಹೊಸಬ್ರು ಸಿನಿಮಾನ ಕರೆಕ್ಟಾಗಿ ಎನ್ಕರೇಜ್ ಮಾಡ್ತಾ ಇಲ್ಲ, ಫ್ರ್ಯಾಂಕಾಗಿ ಹೇಳಬೇಕಂದ್ರೆ. ಯಾಕಂದರೆ ಸ್ವಲ್ಪ ಬೇರೆ ಆ್ಯಕ್ಟರ್ಗಳ ಸಿನಿಮಾಗಳೇ ಈಗ ಒಂಚೂರು ಫ್ಲಕ್ಚುಯೇಟ್ ಆಗ್ತಾಯಿದೆ ಸಿನಿಮಾ ಇದರಲ್ಲಿ. ಸೊ ಅಂಥದ್ರಲ್ಲಿ ಹೊಸೊಬ್ಬರು ಸಿನಿಮಾ ಹೆಂಗೆ ಇದು ಮಾಡೋದು. ನಂದು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಪ್ರೀವಿಯಸ್ 2 ಸಿನಿಮಾಗಳೇನು ಅಷ್ಟು ದೊಡ್ಡ ಸಕ್ಸಸ್ ಏನಾಗಿರಲಿಲ್ಲ. ಈವೊಂದು ಅದಕ್ಕೆ ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಬಂತು, ಬಟ್ ಸಕ್ಸಸ್ ಆಗಿರಲಿಲ್ಲ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಲಾ ಬೇಡವಾ ಅಂತಿದ್ದಾಗ, ಇರಲಿ ಇದು ಒಂದು ಚಾಲೆಂಜ್ ಆಗಿ ತೊಗೊಳ್ಳೋಣ, ಒಂದು ಗೆಲ್ತೀವಿ ಇಲ್ಲ ಸೋಲ್ತೀವಿ ಎರಡೇ ಇರೋದು ಸಿನಿಮಾನಲ್ಲಿ, ಸೊ ಮಾಡೋಣ ಅಂದ್ಬಿಟ್ಟು ಆಮೇಲೆ ಕತೆ ರೆಡಿ ಮಾಡಿದೆ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಾನು ಸಿನಿಮಾಗೆ ಬಂದಿದ್ದು ಹೀರೋ ಆಗಬೇಕು ಅಂತ ಬಂದಿದ್ದು, ಬಟ್ ಅದು ಬೇರೆ ಕಡೆ ರೂಟೇ ಬಂದ್ಬಿಡ್ತು. ಸೊ ನಾನು ಆ್ಯಸ್ ಎ ಡೆಬ್ಯೂ ಫಿಲ್ಮ್ ಮಾಡಬೇಕಾದ್ರೆ ಯಾವ ಥರ ಕತೆ ಮಾಡಿದ್ರೆ, ಹೇಗೆ ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಿಂತೋ ಆ ಥರ ಇವ್ರಿಗೆ ಕತೆನ ಮಾಡಿದ್ದೀನಿ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಾನು ನನ್ನ ತಮ್ಮನ ಥರನೇ ಇವ್ರನ್ನ ಟ್ರೀಟ್ ಮಾಡಿದ್ದೀನಿ. ಸ್ವಲ್ಪ ಎಮೋಷ್ನಲ್ ಅನಿಸ್ತಾ ಇದೆ, ಬಿಕಾಸ್ ಇವರು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನನ್ನ ಹತ್ರ ಬಂದು ಫಸ್ಟ್ ಮೀಟಲ್ಲೇ ಹೇಳಿದ್ದು, ಸರ್ ನಿಮ್ಮ ಅಕೌಂಟ್ಗೆ ದುಡ್ಡೆಲ್ಲ ಹಾಕ್ಬಿಡ್ತೀನಿ, ನಿಮ್ಮ ಮೇಲೆ ನಂಬ್ತೀನಿ, ಸಿನಿಮಾ ಮಾಡಿ ಸರ್ ಅಂತಂದರು. ಸೊ ಈ ಥರ ಅವ್ರಿಗೆ 1-2 ಕಹಿ ಅನುಭವಗಳಾಗಿರುತ್ತೆ. ಸೊ ನಾನು ಹೇಳಿದೆ, ದಯವಿಟ್ಟು ದುಡ್ಡು ಹಾಕ್ಬಿಡಿ, ಫಸ್ಟು ಎಲ್ಲ ಪ್ರೋಸೆಸ್ ಮೇಲೆ ಆಗಲಿ, ಕತೆ ಓಕೆ ಆಗಲಿ, ಸೊ ನೀವು ಪ್ರಿಪೇರ್ ಆಗಿ ಇಬ್ರಿಗೂ ಜೆಲ್ ಆದರೆ ಮಾಡೋಣ. ಯಾಕೆಂದರೆ ಇದೊಂದು ಜಸ್ಟ್ 1 ತಿಂಗಳು 2 ತಿಂಗಳು ರಿಲೇಷನ್ಶಿಪ್ ಅಲ್ಲ, ವರ್ಷಗಟ್ಟಲೆ ಇದಾಗಬೇಕು. ಸೊ ಐ ಥಿಂಕ್ ನಾವು ಮಾರ್ಚಲ್ಲಿ ಅನಿಸುತ್ತೆ ಮುಹೂರ್ತ ಮಾಡಿದ್ದು. ಅದಾದಮೇಲೆ ಈಗ ಆಲ್ಮೋಸ್ಟ್ ಫಿಲಮ್ ರೆಡಿ ಇದೆ ರಿಲೀಸ್ಗೆ ಫೆಬ್ರವರಿಗೆ. ಸೊ ಫಾಸ್ಟಾಗಿ ಮಾಡಿದ್ದೀವಿ. ಅದು ಬಿಟ್ಟು ಇನ್ನು ಇವರಿಬ್ಬರು ಫೀಮೇಲ್, ಇವ್ರ ಕ್ಯಾರೆಕ್ಟರ್ ಏನಂದರೆ ಇಲ್ಲಿ ಟೀಸರಲ್ಲಿ ಇವ್ರ ಶಾರ್ಟ್ಸ್ ಇಲ್ಲ, ಹಂಗಂತ ಇವ್ರ ಇಂಪಾರ್ಟೆನ್ಸ್ ಇಲ್ಲ ಅಂತಲ್ಲ ಫಿಲ್ಮಲ್ಲಿ, ನೀವು ಏನು ಫೀಲ್ ಆಗಬೇಡಿ, ಇಟ್ಸ್ ಜಸ್ಟ್ ಟೀಸರ್ ಅಷ್ಟೇ. ಸೊ ಇನ್ನೂ ಸಿನಿಮಾ ತುಂಬ ಇದೆ. ಸೊ ಅದು ಬಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ಗೂ ಸ್ಟಾರ್ ಕಾಸ್ಟ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಮೇಯ್ನ್ ನನಗೆ ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಮಾಸ್ತಿ ಸರ್ ಆಗ್ಬೋದು, ಕಾರ್ತಿಕ್ ಅವ್ರು ಆಗ್ಬೋದು, DOP ಎಡಿಟರ್ ದೀಪು ಸರ್ ಆಗ್ಬೋದು, ಭೂಷಣ್ ಮಾಸ್ಟರ್ ಆಗ್ಬೋದು, ಫೈಟ್ ಮಾಸ್ಟರ್ ವಿಜಯ್ ಸರ್ ಆಗ್ಬೋದು, ಅರ್ಜುನ್ ಅವ್ರು ಆಗ್ಬೋದು, ಯೋಗಾನಂದ್ ಅವ್ರು ಆಗ್ಬೋದು, ಇವರೆಲ್ಲರೂ ಒಂದು ಪರ್ಸ್ನಲ್ ಈಕ್ವೇಷನ್ ಮೇಲೆ ನನ್ನ ಜೊತೆ ವರ್ಕ್ ಮಾಡಿ ಈ ಸಿನಿಮಾನಲ್ಲಿ ಗೆಲ್ಲಬೇಕು, ಈ ಸಿನಿಮಾ ಹೊಸ ಹುಡುಗ ಚೆನ್ನಾಗಿ ಮಾಡ್ತಾರೆ, ಸೊ ಅವರು ಸರ್ವೈವ್ ಆಗಬೇಕು ಇಂಡಸ್ಟ್ರಿನಲ್ಲಿ ಅನ್ನೋ ಥರ ವರ್ಕ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮ್ಮ ಮ್ಯಾನೇಜರ್ ಬಾಬು ಅವರು ಎಲ್ಲರಿಗಿಂತ ಫೇಮಸ್ ಆಗಿಬಿಟ್ಟಿದ್ದಾರೆ. ಸೊ ಬಾಬಣ್ಣ ಮತ್ತು ಮನೋಹರ್ ಅವರು ಮತ್ತು ಇಲ್ಲಿ ಕುಮಾರ್ ಸರ್ ಇದ್ದಾರೆ. ಅದು ಬಿಟ್ಟರೆ ಮಿಕ್ಕಿದ ನನ್ನ ಟೀಮು, ಡೈರೆಕ್ಷನ್ ಟೀಮು ಎಲ್ಲರೂ ಅಂತಿರ್ತಾರೆ, ಅದೇನೋ ಬೈತಾ ಇರ್ತೀನಿ, ಇದು ಮಾಡ್ತಿರ್ತೀನಿ ಅಂತ. ಮಹಾಂತೇಶ್ ಅವ್ರು ಬೇರೆ ಹೇಳಿದ್ರು ಸ್ಟೈಲಾಗಿ. ಸೊ ಅದು ಕೆಲವು ಟೈಮ್ ಬೈದ್ರೇ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋಲ್ಲ. ಯಾಕಂದರೆ ನಮಗೂ ಪ್ರೆಷರ್ ಇರುತ್ತೆ, ಇವ್ರ ಪ್ರೆಷರ್ ನಮ್ಮ ಮೇಲೆ ಇರುತ್ತೆ. ಸೊ ಅದು ಬಿಟ್ಟರೆ ಅಮರ್ ಸರ್ ಆಗ್ಬೋದು, ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಬಟ್ ನನಗೆ ಅವ್ರ ಜೊತೆ ವರ್ಕ್ ಮಾಡಿದ ಕಂಫರ್ಟ್ ಝೋನ್ ಹೆಂಗಿತ್ತು ಅಂದರೆ, ಪ್ರಾಬಬ್ಲಿ ಐ ವಿಲ್ ಕಂಟಿನ್ಯೂ ಫಾರ್ ಎವರ್ ವಿತ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಆ್ಯಂಡ್ ಕಾರ್ತಿಕ್ ಬಗ್ಗೆ ಹೇಳೋದಂದರೆ DOP ಅವರು ನನಗೆ ತುಂಬ ಕಂಫರ್ಟ್ ಲೆವೆಲ್ ಇದೆ ಅವ್ರ ಜೊತೆ, ಒಂದು ಫ್ರೆಂಡ್ ಲೆವೆಲ್ಗೆ. ಎಷ್ಟೋ ಸಲ ನಾನು ಶಾರ್ಟ್ಸ್ ಹೇಳೋಕ್ಕಿಂತ ಮುಂಚೆನೇ ಅವರೇ ನಾನು ಇಕ್ತೀನಿ ಅಂತ ಇಟ್ಬಿಟ್ಟಿರ್ತಾರೆ ಶಾರ್ಟ್ನ. ಸೊ ಅಷ್ಟು ಕಂಫರ್ಟಬಲ್ ಇದೆ ನಂದು ಅವ್ರದ್ದು ವರ್ಕಿಂಗ್ ಇದು. ಸೊ ಅದು ಬಿಟ್ಟರೆ ಅನೂಪ್ ಸರ್ದು ಹೆಂಗೆ ಅಂತಂದರೆ, ಜನರಲಿ ಕರೆಕ್ಟ್ ಎಲ್ಲರೂ ಹೇಳ್ದಂಗೆ ಅವರು ಸಾಫ್ಟ್ ನಂಬರ್ಸ್ ಮಾಡ್ತಾರೆ, ಇದು ಮಾಡ್ತಾರೆ, ಒಂದು ರಾಂಗ್ ಅಸಂಪ್ಷನ್ ಇತ್ತು. ಬಟ್ ಈ ಫಿಲ್ಮ್ ಐ ಥಿಂಕ್ ಇಟ್ ವಿಲ್ ಆನ್ಸರ್ ಫಾರ್ ಅದಕ್ಕೆ ವಾಟ್ ಈಸ್ ಕೇಪಬಲ್ ಆಫ್ ಅಂತ ಆನ್ಸರ್ ಮಾಡುತ್ತೆ. ಅದು ಬಿಟ್ಟರೆ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟ್ ಎಲ್ಲರನ್ನೂ ಕವರ್ ಮಾಡಿದ್ದೀನಿ. ಇವರು ಫಸ್ಟ್ ನನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದಂದರೆ ಈ ಈಸ್ ಮೋರ್ ಇಂಟ್ರೆಸ್ಟೆಡ್ ಇಂಟು ಆ್ಯಕ್ಷನ್ ಫಿಲ್ಮ್ಸ್ ಮಾಡಬೇಕು ಅಂತಿತ್ತು. ಸೊ ಇವರು ಲವ್ ಸ್ಟೋರಿ ಆಗಲಿ ಇದಾಗಲಿ ಆ ಥರದ್ದು ರೆಡಿ ಇರಲಿಲ್ಲ. ಸೊ ನಾವು ಕತೆ ಮಾಡಿದ್ಮೇಲೆ ಒಂದು 3-4 ಆಪ್ಷನ್ಸ್ ಅಂದ್ಕೊಂಡಿದ್ವಿ ಟೈಟ್ಲದು.
ಈಗ ಹೆಂಗೆ ಅಂದರೆ ಟೈಟಲ್ಗೂ ಅಭಾವ ಆಗೋಗಿದೆ. ನಾವು ಯಾವುದೋ ಕನ್ನಡ ಟೈಟಲ್ ನೋಡಿದ್ವಿ, ಅದು ಸಿಕ್ಕಲಿಲ್ಲ. ಸೊ ಅದಾದಮೇಲೆ ಅದ್ರ ಅಕ್ಕಪಕ್ಕ ಏನೋ ಇಡಬೇಕು ಅದು ಇದು ಅಂತೆಲ್ಲ ಇತ್ತು. ಸೊ ಕೊನೆಗೆ ಏನೂ ಬೇಡ ಅಂದ್ಬಿಟ್ಟು ಆಲ್ಫಾ ಅಂತ ಇಟ್ವಿ. ಅದು ನೋಡಿದ್ರೆ ಅದೂ ಆಲ್ಫಾ ಅಂತಲೂ ಬಂದಿತ್ತು. ಅದಕ್ಕೆ ಕೊನೆಗೆ ನಾವು ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಇಟ್ಟಿದ್ವಿ ಆ್ಯಕ್ಚುಲಿ. ಬಟ್ ಏನಂದರೆ ಅದು ಫಿಲ್ಮಲ್ಲಿ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಕಂಟೆಂಟ್ ಇದು, ಬರೀ ಆ್ಯಕ್ಷನ್ ವೈಲೆನ್ಸ್ ಇರೋದಲ್ಲ. ಸೊ ಅದೇನಾಗುತ್ತೆ, ರಾಂಗ್ ಒಂದು ಐಡಿಯಾ ಇದಾಗೋಗುತ್ತೆ ಸಿನಿಮಾ ಮೇಲೆ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ವೆಂಜನ್ಸ್ ಅಂತ ಇಟ್ವಿ. ಆಲ್ಫಾ ಅಂತ ಏನಕ್ಕೆ ಇಟ್ಟಿದ್ರೆ ಅದೇ ಬಿಕಾಸ್ ತುಂಬ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದೆ. ಈಗ ಆಲ್ಫಾ ಮೇಲ್ ಅಂತ ಅಂದರೆ ಅಥವಾ ಆ್ಯನಿಮಲ್ ಇದರಲ್ಲಿ ಯಾರು ತುಂಬ ಡಾಮಿನೆಂಟ್ ಅಂತಾರೋ ಅದಕ್ಕೆ ಆಲ್ಫಾ ಅಂತಾರೆ. ಅದಕ್ಕಾಗಿ ನಾವು ಹಿಂಗೆ ಇಟ್ಟಿದ್ವಿ. ಯಾಕಂದರೆ 3-4 ಪಾತ್ರ ನೀವು ನೋಡ್ದಂಗೆ ಇವ್ರ ಪಾತ್ರ ಆಗ್ಬೋದು, ಬಾಲು ಸರ್ ಪಾತ್ರ ಆಗ್ಬೋದು, ಕಾರ್ತಿಕ್ ಅವ್ರ ಪಾತ್ರ ಆಗ್ಬೋದು, ವಿನಯ್ ಅವ್ರ ಪಾತ್ರ ಆಗ್ಬೋದು, ಅಚ್ಯುತ್ ಸರ್ದಾಗ್ಬೋದು, ಇವ್ರ ಫೀಮೇಲ್ ಕ್ಯಾರೆಕ್ಟರ್ಸ್ ಆಗ್ಬೋದು, ಎಲ್ಲರದೂ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಅದಕ್ಕೆ ಎಲ್ಲರಿಗೂ ಸೇರಿ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇಟ್ಟಿದ್ದೀವಿ. ವೆಂಜನ್ಸ್ ಸರ್, ವೆಂಜನ್ಸ್ ಅಂದರೆ ಪ್ರತೀಕಾರ ಇರೋದು ಇದರಲ್ಲಿ. ಏನಂದರೆ ಈ ಕತೆ ಮೂಲ ಏನಂದರೆ 3 ತಂದೆ ಮತ್ತು 3 ಮಕ್ಕಳ ಕತೆ. ಸೊ ಇವಾಗ ಯಾರೇ ಆಗಲಿ ನಮ್ಮ ತಂದೆ ವಿಚಾರಕ್ಕೆ ಯಾರೋ ಬಂದರೆ ಆಬ್ವಿಯಸ್ಲಿ ನಾವು ಅದಕ್ಕೆ ವೈಲೆಂಟಿಕ್ ಆಗಾರೋ ರಿಯಾಕ್ಟ್ ಮಾಡ್ಬೋದು, ಯಾವ ಥರ ಬೇಕಾದ್ರೆ ರಿಯಾಕ್ಟ್ ಆಗ್ಬೋದು, ಎಮೋಷ್ನಲ್ ಆಗೋ ಆಗ್ಬೋದು. ಸೊ ಅದರಿಂದ ನಾವು ವೆಂಜನ್ಸ್ ಅಂತ ಇಟ್ಟಿದ್ದೀವಿ ಸರ್. ಇವಾಗ ಅದನ್ನೇ ಇವಾಗ ಫಾರ್ ಇವಾಗ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಇದು ಒಂದು 25 ಏಜಲ್ಲಿ ಅವ್ರ ತಂದೆನಾಗಲಿ ಫ್ಯಾಮಿಲಿಯಲ್ಲೇ ಆಗಲಿ ತುಂಬ ಪ್ರೀತಿಸ್ತಾರೆ. ಈಗ ಅವ್ರ ವಿಚಾರಕ್ಕೆ ಯಾರು ಬಂದರೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಾವು ಗೇಜ್ ಮಾಡಿ ಮಾಡೋದಕ್ಕಾಗಲ್ಲ. ಆ ರೀಸನ್ನಿಂದ ಒಬ್ಬ ಇನೋಸೆಂಟ್ ಹುಡುಗ ಅಥವಾ ಇನೋಸೆಂಟ್ ಅಂತಲ್ಲ, ಒಬ್ಬ ಪ್ರೆಸೆಂಟ್ ಇದಾಗಿರೋ ಏನಂತಾರೆ ಈಗ ಪ್ರೆಸೆಂಟ್ ಜನ್ರೇಷನ್ ಹುಡುಗರು ಆಬ್ವಿಯಸ್ಲಿ ಒಂಚೂರು ಪ್ರಿಕ್ ಮಾಡಿದ್ರೆ ದೇ ವಿಲ್ ರಿಯಾಕ್ಟ್ ಇನ್ ಅ ಡಿಫ್ರೆಂಟ್ ವೇ. ಆ ರೀಸನ್ನಿಂದ ಹಂಗೆ ಇಟ್ಟಿದ್ದೀವಿ ಅಷ್ಟೇ. ಈಗ ರೈಟಿಂಗಲ್ಲಿಂದ ಹಿಡಿದು ಮೇಕಿಂಗ್ ಟೈಮಲ್ಲೂ ಕಂಫರ್ಟ್ ಈಸಿ ಆಯಿತು. ಏನಕ್ಕಂದರೆ ಕೆಲವು ಸೀನ್ಗಳು ಕೆಲವ್ರನ್ನ ಇಟ್ಕೊಂಡು ಕನ್ವೆ ಮಾಡೋಕ್ಕಾಗಲ್ಲ. ಬಟ್ ಇವ್ರ ಜೊತೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋ ಅವಕಾಶ ಇತ್ತು. ಸೊ ಯಾವುದೇ ಸೀನ್ ಆಗಲಿ ಈ ವಾಸ್ ದೇರ್, ಏನು ಸರ್ ಸೀನು, ಓಕೆ ಐ ವಿಲ್ ಪರ್ಫಾರ್ಮ್ ಅನ್ನೋ ಆ ಥರ ಒಂದಿತ್ತೆ ಹೊರತು ಹಿ ನೆವರ್ ಕ್ವೆಶ್ಚನ್ಡ್ ಮೀ. ಡೌಟ್ಸ್ ಇತ್ತು, ಓಕೆ ನಾನು ಈ ಥರ ಹೇಳಿದ್ರೆ ಬೆಟರ್ ಆಗಿರುತ್ತಾ ಆ ಥರ ಇತ್ತೆ ಹೊರತು ಈ ಸೀನ್ ಯಾಕೆ ಮಾಡ್ತಾ ಇದ್ದೀವಿ, ನಾನು ಹೀರೋ ಅಲ್ವಾ, ಹಿಂಗೆ ಮಾಡಬಾರ್ದು, ಆ ಥರ ಎಲ್ಲ ಇರಲಿಲ್ಲ. ಸೊ ಆ ರೀಸನ್ನಿಂದ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಸರ್ ನಾನು ಕಳೆದ 2 ಸಿನಿಮಾನಲ್ಲೂ ಗ್ರಿಪ್ ಇತ್ತು. ಐ ಮೀನ್ ಟು ಸೈಡ್ ಆ ಆ್ಯಕ್ಟ್ರುಗಳು ಧನಂಜಯ್ ಸರ್ ಆಗ್ಬೋದು, ಗಣೇಶ್ ಅವ್ರು ಆಗ್ಬೋದು, ಅವರು ಕೂಡ ಪಾತ್ರಕ್ಕೆ ಏನು ಬೇಕೋ ಅದೇ ಮಾಡಿದ್ದಾರೆ. ಬಟ್ ಇಲ್ಲೇನಂತಂದರೆ ಇವ್ರು ಯಾವುದು ಇಮೇಜ್ ಅಟ್ಯಾಚ್ ಆಗಿರಲ್ಲ. ಈ ಗಣೇಶ್ ಸರ್ ಆದರೆ ಒಂದು ರೊಮ್ಯಾಂಟಿಕ್ ಇಮೇಜು, ಡಾಲಿ ಸರ್ಗಾದರೆ ಅವ್ರಿಗೊಂದು ಇಮೇಜ್ ಇರುತ್ತೆ, ಇವ್ರಿಗೆ ಯಾವುದು ಇಮೇಜ್ ಇಲ್ಲ. ಸೊ ನೀವು ಯಾವುದೇ ಥರ ಬ್ಲೆಂಡ್ ಮಾಡ್ಬೋದು, ನಾವು ಈಸಿಯಾಗಿ ವಾಟರ್ ಥರ ಈಸಿಲಿ ಬ್ಲೆಂಡ್ ಮಾಡ್ಬೋದು. ಡನ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಇಲ್ಲಿ ಆಗಮಿಸಿರುವ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಗೆಸ್ಟ್ಗೂ ತುಂಬ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ರೆಸ್ ಮೀಟ್ಗೆ ಬರ್ತಾ ಇದ್ದೀನಿ. ಅದಕ್ಕೆ ಬರಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಒಬ್ಬ ಆ್ಯಕ್ಟರ್ ಒಬ್ಬ ಹೀರೋ ಆಗಿ ಲಾಂಚ್ ಆಗಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ಅದೆಲ್ಲ ಪ್ರಿಪ್ರೇಷನ್ಸ್ನು ಮಾಡಿಕೊಂಡು ಆ್ಯಕ್ಟಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, 6 ಪ್ಯಾಕು, ಬಾಡಿ, ಮಾರ್ಷಲ್ ಆರ್ಟ್ಸು, ಇದೆಲ್ಲನೂ ಎಕ್ಸೆಟ್ರಾ ಎಲ್ಲನೂ ಪ್ರಿಪೇರ್ ಆಗಿ ನಿಮ್ಮ ಮುಂದೆ ಬರಬೇಕು. ಯಾಕಂದರೆ ನಿಮ್ಮ ಮುಂದೆ ಮಾತಾಡೋದು ಇಡೀ ಕರ್ನಾಟಕ ಜನತೆ ಮುಂದೆ ಮಾತಾಡ್ದಂಗೆ, ಮನೆಗೂ ನೀವು ತಲುಪಿಸ್ತೀರಾ ಆ ನಂಬಿಕೆ ನನಗಿದೆ, ಅವರೆಲ್ಲರ ಮುಂದೆ, ಕನ್ನಡಿಗರ ಮುಂದೆ ಮಾತಾಡ್ದಂಗೆ. ಸೊ ಅದಕ್ಕೋಸ್ಕರ ಫಸ್ಟು ನಿಮಗೆ ಟೀಸರ್ ತೋರಿಸಿ, ನಂದು ಕೆಲಸ ತೋರಿಸಿ ಆಮೇಲೆ ಮಾತಾಡೋಣ ಅಂತಾರೆ ನನ್ನ ಕನಸಿತ್ತು. ಸೊ ಆ ದಿನ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಮತ್ತು ಸಿನಿಮಾ ಅದೇ ಟೀಸರ್ ನೋಡಿದ್ದೀರಾ, ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಿನಿಮಾದ ಈ ಜರ್ನಿ ಬಗ್ಗೆ ಹೇಳೋದಾದರೆ, ಫಸ್ಟು ವಿಜಯ್ ಸರ್ ಹೊಯ್ಸಳ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದೆ. ಆಗಿನ್ನ ಸುಮ್ಮನೆ ನಾನು ಸಿನಿಮಾ ಅಂದರೆ ಫಸ್ಟಿಂದ ಅಂದ್ಕೊಂಡಿದ್ದೆ ಸಿನಿಮಾಗೆ ಬರಬೇಕು, ಆ ಥರದ್ದೆಲ್ಲ ಮೈಂಡಲ್ಲಿ ತುಂಬ ಇತ್ತು. ಒಳಗಡೆ ಪ್ರಿಪೇರ್ ಆಗ್ತಾ ಇದ್ದೆ. ಆದರೆ ನಾನು ಎಕ್ಸಾಕ್ಟಾಗಿ ಸಿನಿಮಾಗೆ ಹಿಂಗೆ ಬರಬೇಕು, ಡೈರೆಕ್ಟರ್ಸ್ನ ಮೀಟ್ ಮಾಡಬೇಕು, ಸ್ಟೋರಿ ಸೆಲೆಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ವಿಜಯ್ ಸರ್ದು ಹೊಯ್ಸಳ ನೋಡಿದ್ದೆ ಸಿನಿಮಾ. ಇದರಲ್ಲಿ ಮಾಸ್ತಿ ಸರ್ ಹೇಳಿದಾಗ ಮಾಸ್ತಿ ಸರ್ನ ಮೀಟ್ ಮಾಡಿದ್ದೆ. ಮಾಲೂರು ಶ್ರೀನಿವಾಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸರ್. ಆಗ ಮೀಟ್ ಮಾಡಿದಾಗ ಸ್ಟೋರೀಸ್ ಎಲ್ಲ ಇದು ಮಾಡ್ತಾ ಇದ್ದಾಗ ಸರ್ ಒಂದ್ಸಲ ಹೇಳಿದ್ರು ಹಿಂಗೆ ವಿಜಯ್ ಸರ್ನ ಮೀಟ್ ಮಾಡಿಸ್ತೀನಿ ಅಂತ. ಆಗ ಮೀಟ್ ಮಾಡಿದ್ರೆ ಅವಾಗಲೇ ನನಗೆ ಹೊಯ್ಸಳ ನೋಡಿದಾಗ ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬಾ ಇಷ್ಟ ಆಗಿತ್ತು. ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆಗ ಫಸ್ಟ್ ಮೀಟ್ ಮಾಡಿದೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಡೈರೆಕ್ಟರ್ ನಾನು ಏನು ನಂಬೋದು ಅಂದರೆ, ಫಸ್ಟು ಯಾವ್ದಾನ ಕತೆ ಕೇಳಿದಾಗ ಒಬ್ಬ ಆ್ಯಕ್ಟರಾಗಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಆಗಿರ್ಬೋದು, ಬಟ್ ನನ್ನ ಕ್ಯಾರೆಕ್ಟರ್ ಹೆಂಗಂದರೆ ಒಬ್ಬರು ಡೈರೆಕ್ಟ್ರಿಗೆ ಸಿನಿಮಾ ಬಗ್ಗೆ ಮ್ಯಾಕ್ಸಿಮಮ್ ಗ್ರಿಪ್ಪು, ಮ್ಯಾಕ್ಸಿಮಮ್ ಎಲ್ಲ ಗೊತ್ತಿರೋದೇ ಡೈರೆಕ್ಟರ್. ಯಾಕಂದರೆ ಅವ್ರ ವಿಷನ್ ಮೇಲೇ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವ್ರ ವಿಷನ್ ಮೇಲೆ ವರ್ಕ್ ಮಾಡೋದ್ರಿಂದ ಅವ್ರು ಹೇಳ್ದಂಗೆ ಅವ್ರಿಗೆ ಆ್ಯಕ್ಟಿಂಗ್ ಓಕೆ ಅನ್ಸ್ಬಿಟ್ರೆ ಓ ನಾವು ಗೆದ್ರಿ, ನಮಗೆ ಸಮಾಧಾನ ಅನ್ನೋ ಥರದ ಮನುಷ್ಯ ನಾನು. ಸೊ ಸರ್ ಬಗ್ಗೆ ಹೇಳೋದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ. ಸೊ ಆ ಥರ ಕ್ಯಾಪ್ಟನ್ ಆಫ್ ದ ಮೂವಿ ಈ ಸ್ಕ್ರೀನ್ ಮೇಲೆ ಏನು ಆಲ್ಫಾ ಮೆನ್ ಲವ್ ವೆಂಜನ್ಸ್ ಕಾಣಿಸ್ತಾ ಇದೆ, ಅದು ಸ್ಕ್ರೀನ್ ಹಿಂದೆಗಡೆ ಆಲ್ಫಾ ಮೈಂಡ್ ಸೆಟ್ ಇರುವಂಥ ಡೈರೆಕ್ಟರು ನಮ್ಮ ವಿಜಯ್ ಸರ್.
ನಗೀತಾ ಇದ್ದಾರೆ. ನಿಜವಾಗ್ಲೂ ಆಲ್ಫಾ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಅವ್ರ ಡೆಡಿಕೇಶನ್ ಆಗಿರ್ಬೋದು, ಅವರು ಅಂದ್ರೆ ಕ್ವಿಕ್ ಆಗಿ ಎಲ್ಲಾನು ಡಿಸಿಷನ್ಸ್ ತಗೊಳೋದಾಗಿರ್ಬೋದು, ಕ್ವಿಕ್ ಆಗಿ ಒಂದು ಕೆಲಸ ಮಾಡೋದಾಗಿರ್ಬೋದು, ಮತ್ತೆ ಆ ಡೆಡಿಕೇಟೆಡ್ ಆಗಿ ಆನ್ ಟೈಮ್ ಎಲ್ಲಾನು ಮುಗಿಸ್ಬೇಕು. ಒಂದು ವರ್ಕ್ ಕಂಪ್ಲೀಟ್ ವರ್ಕ್ ಫೋಕಸ್ಡ್. ಆ ವರ್ಕ್ ಫೋಕಸ್ ಇಂದ ಏನಾಯಿತು ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಸಿಕ್ಕಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಅವ್ರದ್ದು ಮಾರ್ಗದರ್ಶನದ ಮೇಲೆ, ಅವ್ರದ್ದು ಒಂದು ಕ್ಯಾಪ್ಟನ್ಸಿ ಮೇಲೆ ಎಲ್ಲರೂ ಅದೇ ತರ ವರ್ಕ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ May 5th ಶೂಟಿಂಗ್ ಸ್ಟಾರ್ಟ್ ಮಾಡೋ ರೆಕಾರ್ಡ್ ಟೈಮಲ್ಲಿ, ಅಂದ್ರೆ ಸಂಡೇ ಒಂದಿನ ಬಿಟ್ಟು ಆಸ್ ಎ ಪ್ರೊಡಕ್ಷನ್ ಹೌಸ್ ಮತ್ತೆ ಹೀರೋ ಎರಡು ಹೇಳ್ತಾ ಇದ್ದೀನಿ ನಾನು. ಒಂದು ಸಂಡೇ ಒಂದ್ ಬಿಟ್ಟು ಡೇ ಅಂಡ್ ನೈಟ್ ವರ್ಕ್ ಮಾಡಿದೀವಿ ಅಷ್ಟೇ ಕ್ಲೀನ್ ಆಗಿ. ಬಟ್ ಯಾರಿಗೂ ಏನೋ ಅಂದ್ರೆ ಈ ತರ ತುಂಬಾ ವರ್ಕ್ ಮಾಡ್ತಾ ಇದೀರಿ ಆ ತರ ಏನು ಅನ್ಸಿಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಎಲ್ಲರೂ ಅಷ್ಟೇ ಖುಷಿಯಿಂದ ಕೆಲಸ ಮಾಡ್ತಾ ಇದ್ರು. ನಮ್ಮ ಡೈರೆಕ್ಟರ್ ಅಂತೂ ಸಿನಿಮಾ ನೋಡಿದಾಗ ತುಂಬಾ ವಾವ್ ಅನ್ಸ್ತು. ಆಕ್ಟಿಂಗ್ ಎಲ್ಲ ಫಸ್ಟ್ ನಾನು ಅದೇ ಹಿಂಗ್ ಮಾಡ್ಬೇಕು ಅನ್ಕೊಂಡಾಗ ಸರ್ ಬಗ್ಗೆ ಹೆಂಗೂ ಗೊತ್ತಿತ್ತು, ಸಿನಿಮಾ ಮಾಡಿದ್ರು ಹೊಯ್ಸಳ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಅದ್ರ ಪ್ರೀವಿಯಸ್ ವರ್ಕ್ ಮಾಡಿರೋ ಸಿನಿಮಾಗಳು ಅಷ್ಟೇ, ರಾಜ್ಕುಮಾರ, ರಾಮಾಚಾರಿ ಅಂತ ಇದು ಅಂದ್ರೆ ಒಂದು ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡಿದಾಗ ನಾನು ಸರ್ಗೆ ಅದೇ ಫಸ್ಟ್ ಮೀಟ್ ಮಾಡಿದವಾಗ ಹೇಳ್ದೆ, ನಮ್ದು ಇನ್ನೇನು ಓಕೆ ಆಗೋ ಟೈಮಲ್ಲಿ, ಸರ್ ನಿಮ್ಮ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ, ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮ್ಮ ಬಗ್ಗೆ. ಸೊ ನಿಮಗೂ ನನ್ನ ಬಗ್ಗೆ ಹಿಂಗೆ ಕಾನ್ಫಿಡೆನ್ಸ್ ಬಂದಾಗ ನಾವು ಮೂವ್ ಮಾಡೋಣ ಅಂತ ಹೇಳಿದ್ದೆ. ಸರ್ ಅದೇ ಥರ ಟೈಮ್ ತೊಗೊಂಡ್ರು, ಆ್ಯಕ್ಟಿಂಗು ಮತ್ತು ಬೇರೆದೆಲ್ಲ ಹೋಗ್ತಾ ಇರಿ ನೋಡೋಣ ಅಂತ ಹೇಳಿದರು. ಅದಾದಮೇಲೆ ಎಸ್ ವಿ ಆರ್ ಗುಡ್ ಟು ಗೋ ಅಂತ ಹೇಳಿ ನಾವು ವರ್ಕ್ ಮಾಡೋಣ ಅಂತ ಶುರು ಮಾಡಿ, ಅದೇ ಒಂದು ಎನರ್ಜಿನಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಶೂಟಿಂಗ್ ಎಲ್ಲ ಮುಗಿಸಿ ಇವತ್ತು ಟೀಸರ್ ಲಾಂಚ್ಗೆ ಇಲ್ಲಿ ಮುಂದೆ ಇದ್ದೀವಿ. ಅದೇ ಥರ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಸರ್ ಆದಮೇಲೆ ನಮ್ಮ DOP ಸರ್ ಕಾರ್ತಿಕ್ ಸರ್, ಅವರು ಫುಲ್ ತುಂಬ ಕಡಿಮೆ ಮಾತಾಡಿದ್ರು. ನನಗೂ ಅದೇ ಥರ ನಾಚಿಕೆನೆ, ಬಟ್ ಆದರೆ ತುಂಬ ಮಾತಾಡಬೇಕು ಅಂತ ಬಂದಿದ್ದೀನಿ. DOP ಸರ್ ಕಾರ್ತಿಕ್ ಸರ್ ಬಗ್ಗೆ ಹೇಳೋದಾದ್ರೆ, ಅವರು ಯಂಗ್ಸ್ಟರು, ಇಷ್ಟು ಅಂದ್ರೆ ಒಂದು ಚಿಕ್ಕ ಏಜ್ಗೆನೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡ್ಬಂದು ಕ್ಯಾಮ್ರಾಮನ್ ಆಗಿ, ದೊಡ್ಡ ಕ್ಯಾಮ್ರಾಮನ್ ಜೊತೆನಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಕ್ಯಾಮ್ರಾಮನ್ DOP ಆಗಿ, ಅದಾದ್ಮೇಲೆ ಅಂತ ದೊಡ್ಡ ಕೆಲಸಗಳು ಮಾಡಿ, ಹೊಯ್ಸಳ ಆ ಥರ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿ, ಚಿಕ್ಕವರು ದೊಡ್ಡವರು ಅಂದ್ರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆ ಥರ ಅಲ್ಲ, ಈ ಹೊಸಬ್ರ ಸಿನಿಮಾಗೂ ಈ ಥರ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಸಕ್ಕದಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸರ್, ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅನೂಪ್ ಸರ್ ಬಗ್ಗೆ ಅದೇ ಲವ್ ಸಾಂಗ್ಸ್ ಆ ಥರದ್ದೆಲ್ಲ ತುಂಬಾ ಕೇಳಿದ್ದೆ, ಬಟ್ ನನಗೆ ಮಾಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಡೈರೆಕ್ಟರ್ ಸರ್ನ ಕೇಳಿದೆ, ಅಂದ್ರೆ ಹೆಂಗೆ ಸರ್ ಈಗ ಮಾಸ್ ಇದೆಲ್ಲ ಅಂದ್ರೆ, ಆಮೇಲೆ ಹೇಳಿದ್ರು ನಾವು ಕೊಟ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿ. ಬಟ್ ಆಮೇಲೆ ಯಾವಾಗ ಈ ಆಲ್ಫಾ ಸಾಂಗ್ ಇದು ಒಂದು ಸ್ವಲ್ಪ ಒಂದು 5 seconds 10 seconds ಮಾತ್ರ ಇದೆ, ಇದೊಂದು ಕಂಪ್ಲೀಟ್ ಸಾಂಗ್ ಈ ಮಂತಲ್ಲಿ ರಿಲೀಸ್ ಆಗುತ್ತೆ. ಸೊ ಆ ಸಾಂಗ್ ಎಲ್ಲ ಕೇಳಿದವಾಗ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಅವಾಗಲೇ ಗೊತ್ತಾಯ್ತು ಓಕೆ ಸಾಂಗ್ಸ್ ಸಖತ್ತಾಗಿ ಬರುತ್ತೆ ಅಂತ. ಸೊ ಒಂದಾದ್ಮೇಲೆ ಒಂದು ಸಾಂಗು ತೋರಿಸಿದಾಗ, ವರ್ಕ್ ಮಾಡ್ತಾ ಇದ್ದಾಗ 4 ಸಾಂಗು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ. ಅಲ್ಲೇ ಗೊತ್ತಾಯ್ತು, ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಥ್ಯಾಂಕ್ ಯು ಸರ್, ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಬ್ಯೂಟಿಫುಲ್. ಮತ್ತೆ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಅದೇ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇದೆ ಅಲ್ಲ, ಈ ಹೆಸರಿಗೆ ತಕ್ಕಂಗೆ ಪಾತ್ರ ಇದೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಜಾಸ್ತಿ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಅದಕ್ಕೆ ಒಪ್ಕೊಳಲ್ಲ, ಜಾಸ್ತಿ ಹೇಳ್ಬಾರ್ದು. ಪಾತ್ರ ಒಂದು ಮಿಡಲ್ ಕ್ಲಾಸ್ ಹುಡುಗ, ಎಲ್ಲರ ಮನೆಯಲ್ಲೂ ನಡೆಯುವಂಥ ಘಟನೆಗಳು ಇರುತ್ತೆ, ಎಲ್ಲರ ಮನೆಯಲ್ಲಿ ನಡೆಯುವಂಥ ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಆ್ಯಕ್ಷನ್ ಇದೆ, ಮತ್ತೆ ಎಮೋಷನ್ ಇದೆ, ಡ್ಯಾನ್ಸ್ ಇದೆ, ಎಲ್ಲಾನು ಇದೆ ಸರ್. ಒಂದು ಕಮರ್ಷಿಯಲ್ ಮೂವಿಗೆ ಏನೇನು ಬೇಕೋ ಅದು ಎಲ್ಲಾನು ಇದೆ. ಸೊ ಪಾತ್ರ ಆ ಥರ ಇದೆ ಸರ್. ಒಂದು ಮಿಡಲ್ ಕ್ಲಾಸ್ ಹುಡುಗ, ಅವ್ನಿಗೆ ಕಷ್ಟಗಳು ಬಂದವಾಗ ಯಾವ ಥರ ಫೇಸ್ ಮಾಡ್ತಾನೆ, ಒಂದು ಸೊಸೈಟಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಯಾವ ಥರ ಎದ್ದು ನಿಲ್ತಾನೆ, ಯಾರೇ ತಪ್ಪು ಮಾಡಿದ್ರು ಏನು ಮಾಡಿದ್ರು ಅದಕ್ಕೆಲ್ಲ ಎದ್ದು ನಿಲ್ಲೋದು, ಆ ಥರ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಸರ್. ಸರ್ ಇಲ್ಲ, ಮಾಲೂರು ಶ್ರೀನಿವಾಸ್ ಅಂದರೆ ಸರ್, ಮಾಲೂರು ಶ್ರೀನಿವಾಸ್ ಸರು ನಮ್ಮದು ಮಾಲೂರೇ ಸರ್. ನಮ್ಮದು ಊರು ಬಂದು ಮನಿಯಪ್ಪನಹಳ್ಳಿ ಅಂತ ಹಳ್ಳಿ, ನಮ್ಮ ತಂದೆ ಹಳ್ಳಿ, ಅಲ್ಲಿಂದ ನಾವು ಮಾಲೂರು, ಅದೇ ಟೌನಲ್ಲಿ ಮಾಲೂರು ಶ್ರೀನಿವಾಸ್ ಅಂತ ಸರ್ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ರಲ್ಲ, ಅವ್ರಿಗೂ ನಮ್ಗೆ ಸೇಮ್ ಊರಾಗಿರೋದ್ರಿಂದ ಇಂಡಸ್ಟ್ರಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಫ್ಯಾಮಿಲಿಯವ್ರು ಯಾರು ಇಂಡಸ್ಟ್ರಿನಲ್ಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ಪೊಲಿಟಿಕ್ಸಲ್ಲಿ ಇಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಆಗಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಆಗ ಸರ್ನ ಒಂದ್ಸಲ ನಮ್ಮ ಚಿಕ್ಕಪ್ಪ ಮೀಟ್ ಮಾಡಿಸಿದ್ರು, ಏನಾದರೂ ಪರಿಚಯಗಳಾಗುತ್ತೇನೋ ಅಂತ. ಆಗ ಮಾಸ್ತಿ ಸರ್ನ ಮೀಟ್ ಮಾಡಿಸಿದ್ರು. ಮಾಸ್ತಿ ಸರ್ ಅವಾಗಲೇ ಮಾಸ್ತಿ ಸರ್ ಬಗ್ಗೆ ಆಲ್ರೆಡಿ ಮೀಟ್ ಮಾಡಿಲ್ಲ ಅಂದಿದ್ರು, ಮಾಸ್ತಿ ಸರ್ ಬಗ್ಗೆ ಗೊತ್ತಿತ್ತು. ಯಾಕಂದರೆ ನಂಬರ್ 1 ಡೈಲಾಗ್ ರೈಟರ್ ಕನ್ನಡ ಇಂಡಸ್ಟ್ರಿಗೆ ಅಂತಲೇ ಹೇಳ್ಬೋದು. ಸರ್ ನಗೀತಾ ಇದ್ದಾರೆ ಸರ್, ನಾವೆಲ್ಲ ಹಂಗೆ ಅಂದ್ಕೊಂಡಿರೋದು, ನಂಗೆ ಹಂಗೆ ಗೊತ್ತಿದ್ದೀನಿ ನೀವು ತುಂಬ ದೊಡ್ಡ ಡೈಲಾಗ್ ರೈಟ್ರು ಅಂತ. ಸೊ ಸರ್ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು, ನೀವು ಪಕ್ಕ ಚೆನ್ನಾಗಿ ಆಗುತ್ತೆ ಅಂತ. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು. ಟೆಕ್ನಿಷಿಯನ್ಸ್ ಆದಮೇಲೆ ನಂದು ಇದಕ್ಕೆ ಬರ್ತೀನಿ. ನಂದು ಅಷ್ಟು ಎಲ್ಲ ಕೆಲಸ ಮಾಡಿರೋದಕ್ಕೆ ಇಲ್ಲಿವರೆಗೂ ಬಂದಿರೋದು. ಸೊ ಅಮರ್ ಸರ್, ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಅವರು ಬರೀ ಒಂದು 2-3 hours ಮಲಗ್ತಾ ಇದ್ರು ನಾ ರಾತ್ರಿ. ಸುಮಾರು ಮೂವೀಸ್ ಎಲ್ಲ ಒಪ್ಕೊಂಡಿದ್ರು. ಅಷ್ಟು ಮಾಡಿ ನಮ್ಮ ಸಿನಿಮಾಗೆ ಅಂದರೆ ನಮ್ಗೆ ಏನೇ ಬೇಕಾದರೂ ಯಾವಾಗಲೂ ಜೊತೆಗಿರೋರು, ಎಲ್ಲಿ ನೋಡಿದ್ರು ಇದ್ರು. ಸರ್ ನಿದ್ದೆ ಯಾವಾಗ ಮಾಡ್ತೀರಾ ಸರ್, ಇದಕ್ಕೆ ಯಾವಾಗ ಬರ್ತೀನಿ? ಇಲ್ಲ ಸರ್, ಸಿನಿಮಾ ಇಂಪಾರ್ಟೆಂಟ್, ಇದು ಗೆಲ್ಲಬೇಕು, ನನಗಿದು ಮನಸ್ಸಿಂದ ಇಷ್ಟ ಆಗಿದೆ ಅಂತ ಹೇಳಿದರು. ಸೊ ಆಮೇಲೆ ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ
ಎಲ್ಲರ ಬಗ್ಗೆ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ಸರ್ ನಂದು ಡೆಡಿಕೇಶನ್ ಪ್ರಿಪ್ರೇಷನ್ ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಲೇ ತುಂಬ ಆಸೆ ಇತ್ತು. ಅಲ್ಲ ಈ ಪಾತ್ರ ಅದೇ ಅಲ್ಲಿಗೆ ಬರ್ತಾ ಇದ್ದೀನಿ. ಈ ತುಂಬ ಆಸೆ ಇತ್ತು. ಬಟ್ ಜನರಲಿ ಯಾರಿಗಾದ್ರೂ ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾ ಹೀರೋ ಆಗಬೇಕು ಅಂದರೆ ಎಲ್ಲರಿಗೂ ಮನಸ್ಸಲ್ಲಿ ಇರುತ್ತೆ. ಹೇಳಿದ್ರೆ ಇದೊಂಥರ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬ ಜಾಸ್ತಿ ಇರೋಂಥ ಒಂದು ಫೀಲ್ಡು. ತುಂಬ ರಿಸ್ಕು, ಗೆದ್ದರೆ ತುಂಬ ರಿವಾರ್ಡು ಮೇಲೆ ಹೋಗ್ತೀವಿ, ಇಲ್ಲಾಂದರೆ ಅಷ್ಟೇ ಎಫೆಕ್ಟು ಇರುತ್ತೆ ಅಂತ. ಸೊ ಅದರಿಂದ ಜನರಲಿ ಯಾರೇ ಸಿನಿಮಾಗೆ ಬರ್ತೀನಿ ಅಂದರೆ ನಮ್ಮ ಸುತ್ತಮುತ್ತ ನೋಡಿರೋದು ಬೇಡ ಇಂಡಸ್ಟ್ರಿಗೆ ಹಂಗೆ ಬೇಡ ಅಂತಲೇ ಹೇಳ್ತಾರೆ. ಸೊ ಅದರಿಂದ ನಾನು ಫುಲ್ಲಿ ಪ್ರಿಪೇರ್ಡ್ ಆಗಿ ಬರಬೇಕು ಅಂತೇಳಿ ಆಮೇಲೆ ಯಾರಿಗಾನ ಹೇಳ್ಬೇಕು. ಯಾರಿಗಾನ ಹೇಳಿದ್ರೆ ಇಲ್ಲ ಅನ್ನೋ ಮಾತೇ ಬರಬಾರ್ದು. ಏನಾದರೂ ಒಂದು ಸ್ವಲ್ಪ ಹುಷಾರಾಗಿ ಹೋಗು ಅನ್ನೋ ಇದಕ್ಕೆ ಬರಬೇಕು ಅಂತೇಳಿ ತುಂಬ ಒಂದು 10 ಇಯರ್ಸಿಂದ ಸರ್ ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದೆ. ನನಗೆ ಫಿಟ್ನೆಸ್ ಅನ್ನೋ ತುಂಬ ಇಷ್ಟ. ಈ 6 ಪ್ಯಾಕ್ ಈ ಸಿನಿಮಾಗಂತಲ್ಲ, ಯಾವಾಗಲೂ 365 ಡೇಸ್ ಹಂಗೆ ನಾನು ಮೇಂಟೈನ್ ಮಾಡ್ತೀನಿ. ಯಾಕಂದರೆ ನಾನು ಸಿನಿಮಾ ಲಾಂಚ್ ಆಗಬೇಕು, ಯಾವಾಗ ಬರುತ್ತೋ ಗೊತ್ತಾಗಲ್ಲ. ನ್ಯಾಚುರಲ್ ಆಗಿ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಒಂದು 3 ಮಂತ್ಸಲ್ಲೋ 2 ಮಂತ್ಸಲ್ಲೋ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಯಾವಾಗಲೂ ಹಂಗೆ ಮೇಂಟೈನ್ ಮಾಡ್ತಾ ಬರ್ತಿದ್ದೆ. ನನಗೆ ಒಂದು ಇಷ್ಟ ಮಾಸ್ ಹೀರೋ, ಆ್ಯಕ್ಷನ್ ಹೀರೋ ಆಗಬೇಕು ಅಂತ. ಆ್ಯಕ್ಷನ್ ಹೀರೋ ಅಂದರೆ ನೋಡಿದ ತಕ್ಷಣ ಅಟ್ಲೀಸ್ಟ್ ಯಾವುದೋ ಒಂದು ಫೈಟಲ್ಲಿ ನಂಬೇಕಲ್ಲ ಜನ, ಅದು ರೀಲ್ ಆಗಿದ್ರು ನಂಬಬೇಕು ಇವನ ಕೈಲಿ ಕೆಪಾಸಿಟಿ ಇದೆ ಅಂತ. ಆ ನಂಬಕ್ಕೆ ಏನು ಬೇಕು? ಪ್ರಿಪ್ರೇಷನ್ನು, ಬಾಡಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಮಿಕ್ಸ್ ಮಾರ್ಷಲ್ ಆರ್ಟ್ಸು, ಅದೆಲ್ಲ ನನಗೆ ತುಂಬ ಇಷ್ಟ. ಅದ್ರ ಜೊತೆಗೆ ಹಂಗೆ ಪ್ರಿಪೇರ್ ಆಗ್ತಾ ಬಂದೆ. ಆ್ಯಕ್ಟಿಂಗ್ ರಘು ಸರ್ ಕ್ಲಾಸಸ್ಗೆ ಹೋಗಿದ್ದೆ, ರಘು ಶಿವಮೊಗ್ಗ ಸರ್ ಕ್ಲಾಸಸ್ಗೆ. ಆವಾಗ ರಘು ಶಿವಮೊಗ್ಗ ಸರು ತುಂಬ ಚೆನ್ನಾಗೇ ಟ್ರೈನ್ ಮಾಡಿದ್ರು ಆ್ಯಕ್ಟಿಂಗಲ್ಲೆಲ್ಲ. ಈ ಥರ ಎಲ್ಲ ಪ್ರಿಪೇರ್ ಆಗಿದೆ ಸರ್. ಡ್ಯಾನ್ಸು, ಫೈಟು, ಆ್ಯಕ್ಟಿಂಗು ಅದೆಲ್ಲನೂ ಪ್ರಿಪೇರ್ ಆಗಿ. ಸರ್ ಪ್ರೊಡ್ಯೂಸರು ನಮ್ಮ ತಂದೆ ಆನಂದ್ ಕುಮಾರ್. ಅದು ನಮ್ಮ ತಂದೆ ಹೆಸರು ನಂಗೆ ಸೆಂಟಿಮೆಂಟು. ಸೊ ಅದರಿಂದ ನಮ್ಮ ತಂದೆ ಹೆಸರು ಹಾಕಿದ್ದೀನಿ. ನಾನೇ ಎಲ್ಲ ಪ್ರೊಡಕ್ಷನಲ್ಲಿ ನೋಡ್ಕೊಂಡಿರೋದು. ಇಲ್ಲ ಸರ್, ಸಿನಿಮಾ ಫೀಲ್ಡಿಗೆ ಬರೋಕ್ಕೆ ಪ್ಯಾಷನ್ ಇರಬೇಕು ಸರ್. ಹಾರ್ಡ್ ವರ್ಕು, ಪ್ಯಾಷನ್ ಇರಬೇಕು, ಹಾರ್ಡ್ ವರ್ಕು. ಸೊ ಅದರಿಂದ ಇದು ಮಾಡಬೇಕು ಸರ್. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಸಾರಿ ಒಂದು ನಿಮಿಷ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿದೆ, ಮತ್ತು ಆರ್ಟಿಸ್ಟ್ಗಳ ಬಗ್ಗೆ ದಯವಿಟ್ಟು ನೀವು ಸರ್ ಕ್ವಶನ್ ಆ್ಯಂಡ್ ಆನ್ಸರ್ ಇಮಿಡಿಯೇಟ್ ಮಾಡೋಣ. ನನಗೆ ಯಾಕಂದರೆ ಇವರೆಲ್ಲ ಸಪೋರ್ಟ್ ಮಾಡಿರೋದ್ರಿಂದನೇ ಇವತ್ತು ಇಲ್ಲರಿಗೂ ಬಂದಿರೋದು. ಅವ್ರ ಬಗ್ಗೆ ಮಾತಾಡಬೇಕು. ಅದಕ್ಕೆ ಒಂದೇ ಒಂದು 2 ಮಿನಿಟ್ಸ್ ನೀವು ಟೈಮ್ ಕೊಟ್ಟರೆ. ಬಾಲು ಸರ್ ಇಲ್ಲೇ ಕೂತಿದ್ದಾರೆ. ಹಾಂ ಸರ್, ಬಾಲು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಟೀಸರಲ್ಲಿ ನೋಡಿದ್ರಿ, ತುಂಬ ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಸಪೋರ್ಟಿವ್ ಆಗಿ ಹಿಂಗೆ ಮಾಡಬೇಕು ಅಂತ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಹೇಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ವಿನಯ್ ಬಿಡಪ್ಪ ಸರ್ನ ನೋಡಿದ್ರೆ ಒಂಥರ ಏನೋ ದೊಡ್ಡದೇ ಕ್ಯಾರೆಕ್ಟರ್ ಕೊಡಬೇಕು ಅನ್ನೋವಂಥ ಒಂದು ಇದು ಸರ್ ಆಗಿರ್ಬೋದು, ಇವರಾಗಿರ್ಬೋದು, ತುಂಬ ಡಿಫ್ರೆಂಟು ಮತ್ತು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ಎಲ್ಲರೂ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾಗಳು ನೋಡಿ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತೆಲ್ಲ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಬಟ್ ಅದ್ರ ಜೊತೆಗೆ ನಾನು ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಈ ಸಿನಿಮಾನ ಸಪೋರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಕನ್ನಡಿಗರೆಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ನನ್ನ ರಿಕ್ವೆಸ್ಟು, ಯಾಕಂದರೆ ಹೊಸಬರನ್ನ ಈ ಥರ ಸಪೋರ್ಟ್ ಮಾಡಿದಾಗ, ನನ್ನಂಥ ಹೊಸಬರಾಗಿರ್ಬೋದು, ಹೀರೋಯಿನ್ಗಳು ಇಬ್ಬರು ಹೊಸಬರು, ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಏನಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ವಿಷಯ ಹೇಳ್ಬಿಡ್ತೀನಿ. ಇದನ್ನು ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ನೋಡಿ. ಈ ಹೊಸಬರಿಗೆ ಸಪೋರ್ಟ್ ಮಾಡಿದಾಗ ನಾನು ಈ ಪ್ಯಾಷನ್ ಅಂತಾನೆ ಇಟ್ಕೊಂಡು ಹಾರ್ಡ್ ವರ್ಕ್, ಯಾರೇ ಎಷ್ಟೇ ನೆಗೆಟಿವ್ ಹೇಳಿದ್ರು ನಾವು ನಮ್ಮ ಕಷ್ಟ ದೇವರ ಆಶೀರ್ವಾದ ಇದ್ದರೆ 100% ನಾವು ಗೆಲ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ ಇದರಿಂದ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿದ್ದೀವಿ. ಕಷ್ಟನೂ ಇಷ್ಟಪಟ್ಟು ಮಾಡಿರೋದ್ರಿಂದ ಅದು ಕಷ್ಟ ಥರನೇ ಅನಿಸಿಲ್ಲ. ಸೊ ಎಲ್ಲರೂ ಯಂಗ್ಸ್ಟರ್ಸ್ಗೆ ಹೇಳೋದು ಏನಂದರೆ, ನಿಮ್ಮ ಪ್ಯಾಷನ್ ಇರೋದ್ರ ಬಗ್ಗೆ ಏನಾದರೂ ವರ್ಕ್ ಮಾಡಿದಾಗ, ನಾನು ಯಾರಿಗೂ ಸಜೆಸ್ಟ್ ಮಾಡೋದು ದೊಡ್ಡನಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇರೋದು, ಪ್ಯಾಷನ್ ಇರೋದ್ರ ಬಗ್ಗೆ ಮಾಡಿದಾಗ ಡೇ ಆ್ಯಂಡ್ ನೈಟ್ ಇಲ್ಲಿ ಕೆಲಸ ಮಾಡಿದ್ದೀರಿ, ಯಾರಿಗೂ ಒಂಥರ ನಿಲ್ಲಿಸ್ಬೇಕು ಅಂತ ಅನಿಸಿಲ್ಲ. ಇನ್ನೂ ಕೆಲಸ ಮಾಡ್ತಾರೆ, ಇನ್ನೂ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದರಿಂದ ಹೊಸಬರಿಗೆ ಈ ಥರ ಸಪೋರ್ಟ್ ಮಾಡೋದ್ರಿಂದ ಇನ್ನೊಂದು 1000 ಎಷ್ಟೋ ಜನ ಇನ್ನು ಫಿಲಮ್ ಇಂಡಸ್ಟ್ರಿಗೆ ಬರಬೇಕಾಗಿರೋರು ನಮ್ಮನ್ನು ಒಂದು ಗುಡ್ ಎಕ್ಸಾಂಪಲ್ ಆಗಿ ತೋರಿಸ್ಬೇಕು. ಆ ಸಿನಿಮಾ ಮಾಡಿದ್ರು ನೋಡ್ಗುರು, ಆ ಟೀಮು ಚೆನ್ನಾಗಿ ಮಾಡಿದ್ರು, ಗೆದ್ರು ಅನ್ನೋ ಥರ ಒಂದು ಗುಡ್ ಎಕ್ಸಾಂಪಲ್ ಆಗಬೇಕು ಅಂತ ಕೇಳ್ಕೊತೀನಿ. ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನು ಅಷ್ಟು ಜನ ಬರ್ತಾರೆ ಇದೇ ಫೀಲ್ಡ್ಗೆಲ್ಲ. ಸಿನಿಮಾ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹೋಗೋಕ್ಕೆ ಇನ್ಸ್ಪಿರೇಷನ್ನು. ಯಾಕಂದರೆ ನಾನು ಇಂಡಸ್ಟ್ರಿಗೆ ಬರುವಾಗ ಎಷ್ಟೋ ಜನ ಹೀರೋಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು, ಅವ್ರದ್ದು ಸಕ್ಸಸ್ ನೋಡಿಕೊಂಡು ನಮಗೆ ಒಂದ್ಸಲ ಸೆಲ್ಫ್ ಮೋಟಿವೇಶನ್ ಅದು. ಓಕೆ, ಇಂಥವ್ರು ಗೆದ್ರಲ್ವಾ, ಸೊ ಅವ್ರು ಏನು ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾವು ಹಾರ್ಡ್ ವರ್ಕ್ನ ನಂಬ್ಕೊಂಡು ಬಂದಾಗ ನಾವು ಗೆಲ್ತೀವಿ ಅನ್ನೋ ಒಂದು ಸೆಲ್ಫ್ ಮೋಟಿವೇಶನ್ ಸಿಗುತ್ತೆ. ಎಲ್ಲರಿಗೂ ಖುಷಿ ಆಗುತ್ತೆ. ಮತ್ತು ಹೀರೋಯಿನ್ಗಳು ತುಂಬ ಕಷ್ಟ ಬಿದ್ದಿದ್ದಾರೆ. ಅವರು ಕನ್ನಡ ಬರಲ್ಲ ಅಂದರೂ ಕನ್ನಡ ಕಲ್ತ್ಕೊಂಡು ಫುಲ್ ಕನ್ನಡನೇ ಕಲ್ತ್ಬಿಟ್ರು. ಸೊ ಇನ್ನು ಪೋಸ್ಟ್ ರಿಲೀಸ್ ಆಗಿದ್ದ ಕೂಡಲೇ ಪೋಸ್ಟ್ ರಿಲೀಸ್ ಆಗಿ ಸಿನಿಮಾಲ್ಲಿ ವರ್ಕ್ ಮಾಡ್ತಾ ಇದರಲ್ಲೇ ದೊಡ್ಡ ಇದು ಮಲ್ಬಾರು ಮತ್ತು ಜಾಯ್ ಲುಕಾಸ್ ಯಾವುದೋ ಅಂಥ ದೊಡ್ಡ ಇದರಲ್ಲೆಲ್ಲ ಅಡ್ವರ್ಟೈಸ್ ಎಲ್ಲ ಸಿಕ್ಕಿದೆ. ಒಳ್ಳೊಳ್ಳೆ ಸಿನಿಮಾ ಆಫರ್ಗಳು ಬರ್ತಾ ಇದೆ. ಆಯನ್ ಅವರು 1-2 ಸಿನಿಮಾ ಆಲ್ರೆಡಿ ಮಾಡಿದ್ದಾರೆ, 2-3 ಸಿನಿಮಾ ಮಾಡಿದ್ದಾರೆ. ಇನ್ನೂ ಆಫರ್ಸ್ ಬರ್ತಾ ಇದೆ. ಅವ್ರಿಗೆ ಒಳ್ಳೇದಾಗಲಿ, ಸಖತ್ತಾಗಿ ಮಾಡಿದ್ದಾರೆ. ಈ ಡ್ಯಾನ್ಸ್ ಎಲ್ಲ ಅವ್ರದ್ದಿನ ಇಂಟ್ರೊಡ್ಯೂಸ್ ಆಗುತ್ತೆ ಈ ನೆಕ್ಸ್ಟ್ ಇದರಲ್ಲಿ. ಈ ಮಂತಲ್ಲಿ ಡ್ಯಾನ್ಸ್ ವಿಡಿಯೋ ಎಲ್ಲ ಬರುತ್ತೆ, ಅವಾಗ ಅವ್ರದ್ದು ಇಬ್ಬರ ಬಗ್ಗೆ ನೋಡ್ತೀರಾ, ಇನ್ನೂ ಹೆಚ್ಚಿಗೆ ಮಾತಾಡೋಣ. ಸೊ
ಥ್ಯಾಂಕ್ ಯು ಸೋ ಮಚ್. ನೋಡಿ ಇವ್ರ ಜೊತೆ ಕೆಲಸ ಮಾಡಬೇಕು, ಗುರುದೇವ್ ಹೊಯ್ಸಳ ಚಿತ್ರ ನೋಡಿ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಬಹುತೇಕ ಎಲ್ಲರೂ ಹೇಳಿದಂತಹ ಮಾತು. ಅವರೇ ಈ ಚಿತ್ರದ ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಸಿನಿಮಾ ನಮ್ಮ ವಿಜಯ್ ಸರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಈ ವರ್ಷ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ, ತುಂಬಾ ಖುಷಿ ಇದೆ. ದೂರದರ್ಶನದಲ್ಲಿ ಒಂದು ತುಂಬ ಸಾಫ್ಟ್ ಆಗಿರೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀನಿ. ಇದರಲ್ಲಿ ಹಾಗೆ ಆಪೋಸಿಟ್ ಆಗಿ ಇದರಲ್ಲಿ ಕಾಪ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ, ಒಂದು ಪೊಲೀಸ್ ಪವರ್ಫುಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ. ಆ್ಯಂಡ್ ವಿಜಯ್ ಸರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಿಮ್ಮ ಹೊಯ್ಸಳ ಸಿನಿಮಾ ನೋಡಿ ನಿಮ್ಮ ಜೊತೆ ಯಾವತ್ತಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಕ್ಕಂದರೆ ಸರ್ ಎಲ್ಲ ಪಾತ್ರಕ್ಕೂ ಒಂದು ಇಂಪಾರ್ಟೆನ್ಸ್ ಅಂತ ಕೊಡ್ತಾರೆ. ಸ್ಟಾರ್ಟಿಂಗ್ ಹೀರೋಯಿನ್ಸ್ನ ಹೇಗೆ ಇಂಟ್ರೊಡಕ್ಷನ್ ಕೊಡ್ತಾರೋ ಹಾಗೆ ಕ್ಲೋಜರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಷನ್ ಮಾಡಬೇಕಾದ್ರೆ. ಸೊ ವಿಜಯ್ ಸರ್ ಎಲ್ಲ ಪಾತ್ರಕ್ಕೂ ಆ ಕ್ಲೋಜರ್ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ದಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಅಬೌಟ್ ದ ಎಂಟೈರ್ ಸ್ಟೋರಿ. ಮತ್ತು ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಚ್ಯುತ್ ಸರ್ ಜೊತೆ ಕೆಲಸ ಮಾಡಿದೆ, ಮಾನಸಿ ಸುಧೀರ್ ಮ್ಯಾಮ್ ಮತ್ತು ಮಹಾಂತೇಶ್ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಮಂತ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಯು ಆರ್ ಸೋ ಡೆಡಿಕೇಟೆಡ್. ಐ ಕುಡ್ ಕ್ಲಿಯರ್ಲಿ ಸಿ ದಟ್ ಇನ್ ದ ಟೀಸರ್. ತುಂಬಾ ಖುಷಿ ಆಯಿತು. ನಿಮ್ಮಂಥ ಪ್ರೊಡ್ಯೂಸರ್ ಹೀರೋ ಇನ್ನೂ ಹೆಚ್ಚು ಬರಬೇಕು, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮ್ಯೂಸಿಕ್. ಆ್ಯಂಡ್ ಕಾರ್ತಿಕ್ ಅವರು, ಯು ಶೋಡ್ ಅಸ್ ಸೋ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಿನಿಮಾಟೋಗ್ರಫಿ. ಯಾರನ್ನಾದ್ರೂ ಮಿಸ್ ಮಾಡಿದ್ರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು. Good evening, first of all, to everyone. I'm so sorry, ನಾನು ಆ್ಯಕ್ಚುಲಿ ಒರಿಜಿನಲಿ ಕನ್ನಡಿಗ ಅಲ್ಲ, ಐ ಆಮ್ ಮಲಯಾಳಿ. ಬಟ್ ನಾನು ಇವತ್ತು ಕನ್ನಡದಲ್ಲೇ ಮಾತಾಡ್ತೀನಿ, ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಇಫ್ ದೇರ್ ಸಮ್ ಗ್ರಾಮ್ಯಾಟಿಕಲ್ ಎರರ್ಸ್. ಬಿಫೋರ್ ಐ ಕಮ್ ಟು ಯುವರ್ ಕ್ವೆಶ್ಚನ್, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿನೇ ಐ ವಾಸ್ ರೇಸ್ಡ್, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಗೆಟ್ ಟು ಹ್ಯಾವ್ ಮೈ ಡೆಬ್ಯೂ ಇನ್ ಕನ್ನಡ. ಬಿಕಾಸ್ ದಿಸ್ ಸಿಟಿ ಹ್ಯಾಸ್ ಗಿವೆನ್ ಮಿ ಎವ್ರಿಥಿಂಗ್. ನನ್ನ ಚೈಲ್ಡ್ಹುಡ್ನು ಈ ಸಿಟಿನೇ. The food, family, everything for me is Bangalore. And Adakoskara, I'm very, very happy. Vijay sir, thank you for giving me this film. And I'm a little nervous, sorry. But coming to your question, I think right now in every industry, especially Kannada industry, women are equally as important. Kantara Leenu, KGF, every female character is also putting their best foot forward. So I think Alpha bari male alla, it can be a female as well. And both of us, Aina and I, we bring a very soft yet powerful feel to the movie, which I'm hoping all of you get to watch soon. Thanks helbekadre Hemant. Thank you so much for being such a good co-actor. I mean, he's so motivating. I think I started getting into fitness after shooting for Alpha because Hemant used to tell me, oh, I did this today. I mean, after seeing him do different kinds of stunts also, I used to think, Nangunu inge madbekaitu, I used to think. And he used to give me food. He used to bring chicken and prawns and all, and I used to enjoy it a lot. ಇಲ್ಲೇ ಖಾಲಿಯಾಗಿ ಹೋಗ್ಬಿಡ್ತಿತ್ತಣ್ಣ, ಅಲ್ಲಿ ತನಕ ಬರ್ತಾ ಇರಲಿಲ್ಲ. But you're so dedicated, and it is a privilege debuting with you. I hope the audience remembers us as a pair. And coming to everyone else, technical team, Agirbodu, Karthik sir, thank you so much. The whole team made me so comfortable. Despite I'm not from Karnataka, it's my first movie, but everyone made me so comfortable. Babu sir made me so comfortable. All the ADs, Arun, Shankar, Pavan, everyone made me very, very comfortable. Bhushan Master as well, I have to mention. We had a lot of fun shooting for the dance sequence. Ayana, Namgu, we only had one day of shoot, I think. But we didn't share much scenes as well. But it was very, very nice. And one small thing I want to say is about Sandalwood fans. So when after my first look came out, so many people keep messaging me saying, you know, we're looking forward to seeing you
in Alpha, welcome to Sandalwood, all of that. And I'm so grateful for all of you all accepting me into the industry. And this is not the last time you're going to see me. I'm hoping that I get to do a lot more films in Kannada. Thank you so much. Yardadu name if I've missed, I'm very sorry. Again, namdu Kannada grammar ಏನದು ಮಿಸ್ಟೇಕ್ ಇದ್ರೆ ಅಂತ I'm really sorry. ಅವರು ಇನ್ಸ್ಪೆಕ್ಟರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಅಂದ್ರೆ ಪೊಲೀಸ್ ರೋಲ್ ಪ್ಲೇ. ನೀವು ಯಾವ ರೋಲ್ ಪ್ಲೇ I'm ಮಾಡ್ತಾ playing ಇದ್ದೀರಾ? the Alpha's romantic. I'm playing opposite of the man. ಕೇಳ್ಬಿಡ್ನಾ ಸರ್? ಓಕೆ, ಇವಾಗ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ, ಒಂದು ಚಿಕ್ಕ ಟಾಸ್ಕು. ಆಲ್ಫಾ ಮೆನ್ ಲವ್ ವೆಂಜನ್ಸ್, ಅದ್ರ ಹ್ಯಾಶ್ಟ್ಯಾಗ್ ಇದೆ. ಆಯ್ನಾ, ನೀವು ಯು ಲವ್? ಆಯ್ನಾ ಲವ್ಸ್? I love staying here. I wish to stay here. ಅಬ್ಬಾ, Yes. ಸ್ಯಾಂಡಲ್ವುಡ್ ಅಲ್ಲಿ ಪರ್ಮನೆಂಟ್ ಆಗಿ ಜಾಗ ಮಾಡಬೇಕು. I hope that happens. ಇದು ಹಾ ಹೇಳಿ. ಇನ್ನೊಂದು ಮರ್ತೋಯ್ತು, ಬಾಬು ಸರ್ ಮೆನ್ಷನ್ ಮಾಡಕ್ಕೆ ಮರ್ತೋಯ್ತು. ಇಫ್ ಇಟ್ ಇಸ್ ಸೋ ಕ್ಲೀನ್ ಆ್ಯಂಡ್ ಕ್ರಿಸ್ಪ್, ಇಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಬಾಬು ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ನೀಟಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. Gopika loves Bangalore. ಓಕೆ, Bengaluru. Gopika loves Bengaluru, not Bangalore. Yeah. ಎಲ್ಲ ಪತ್ರಿಕಾ ಸಭೆ ನಮಸ್ಕಾರ. ಬೆಳಿಗ್ಗೆ ಇಲ್ಲೇ ಸ್ಟಾರ್ಟ್ ಮಾಡಿದೆ, ರೇಣುಕಾಂಬ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಆಲ್ಫಾ ಭಾಳ ಅದ್ಭುತವಾಗಿ ಬಂದಿದೆ ಹಾಡುಗಳು. ಟೀಸರ್ ಹಾಕೊಂಡು ಹೇಳಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಟೀಸರ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಆಲ್ಫಾ ಹೆಸರು ಇಟ್ಟಾಗ ನಾನು ಸ್ವಲ್ಪ ಇದು ಹೆಂಗೆ ತಲುಪುತ್ತೆ ಅಂತನೇ ಕೇಳಿದೆ. ಬಟ್ ಅದಕ್ಕೊಂದು ಕತೆ ಹೇಳಿದಾಗ ಇಲ್ಲ, ವಿಜಯ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತೆ ಈಗೇನು ಜೆನ್ಸಿ ಅಂತ ಜನರೇಷನ್ ಸಿನಿಮಾ ನೋಡೋ, ಸೊ ಅವ್ರದ್ದು ಕರೆಕ್ಟ್ ಆಗಿದೆ. ಮತ್ತೆ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಆ ಟೈಟಲ್ ಇದೆ. ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ತುಂಬಾ ಹಳಬರು. ಅಂದ್ರೆ ಅವರು ಅಸಿಸ್ಟೆಂಟ್ ರೈಟರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗದಾಗಿನ ನಾನು ನೋಡ್ತಿದ್ದೀನಿ. ಪ್ರಯತ್ನ ಯಾವತ್ತೂ ಕೆಲಸನ ತೋರಿಸುತ್ತೆ ಅನ್ನೋದಕ್ಕೆ ವಿಜಯ್ ಇದು. ಯಾಕಂದ್ರೆ ನನಗೆ ಹೇಮಂತ್ ಅವರು ಫಸ್ಟ್ ಬಂದು ನನ್ನನ್ನು ಭೇಟಿ ಆಗಿದ್ದಾಗ ನಾನು ಫಸ್ಟ್ ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮಾಲೂರು ಶ್ರೀನಿವಾಸ್ ಅವ್ರಿಗೆ. ಅವರು ನನಗೆ ಹೇಮಂತ್ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರು ಕೇಳಿದೆ, ಸೊ ಯಾವ ಥರದ ಸಿನಿಮಾ ಮಾಡ್ಬೇಕು ನೀವು, ಏನು ಎತ್ತ ಅಂತ ಹೇಳಿದಾಗ ಆಲ್ರೆಡಿ ಹೇಮಂತ್ ಒಬ್ಬ ನಿರ್ದೇಶಕರನ್ನ ಹುಡುಕ್ತಾ ಇದ್ರು. ಸೊ ವಿಜಯ್ ಅವರು ಹೊಯ್ಸಳ ಸಿನಿಮಾ, ಯಾಕೆಂದ್ರೆ ವಿಜಯ್ ಅವರು ಯಾವತ್ತೂ ಒಬ್ಬ ಪ್ರೊಡ್ಯೂಸರ್ನ ಹುಡುಕೊಂಡು ಹೋದಂಥ ವ್ಯಕ್ತಿ ಅಲ್ಲ. ತನ್ನ ನಿರ್ದೇಶನ, ತನ್ನ ಕೆಲಸನೇ ಅವ್ರಿಗೆ ಕೆಲಸ ಹುಡ್ಕೊಂಡು ಬರುವಂತ ಇದಾಗಿದೆ. ಅವರು ಫಸ್ಟ್ ಸಿನಿಮಾ ಮಾಡಿದ ತಕ್ಷಣ KRG ಸ್ಟುಡಿಯೋಸ್ ಅವರು ಹೊಯ್ಸಳ ಕೊಟ್ಟರು. ಹೊಯ್ಸಳ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಹೇಮಂತ್ಗೆ ಹೇಳಿದೆ, ಹೆಂಗೆ ಹೇಮಂತ್ ಹೊಯ್ಸಳ ಸಿನಿಮಾ ನೋಡಿದ್ದೇನೆ ಅಂತ. ಹ್ಞೂ ಸರ್ ನಾನು ನೋಡಿದ್ದೀನಿ, ನಾನು ಅವ್ರನ್ನ ಭೇಟಿ ಆಗಬೇಕು ಅಂದರು. ಸೊ ಹಂಗೆ ವಿಜಯ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಎಷ್ಟು ಚೆನ್ನಾಗಿ ಅವರು ಮಾಡಿದ್ರು ಕತೆ ಅಂದ್ರೆ ಅದು ಟೈಲರ್ ಮೇಡ್ ತರ ಇತ್ತು ಹೇಮಂತ್ಗೆ. ಮತ್ತೆ ಹೇಮಂತ್ ತರದ್ದು ಹುಡುಗರಿಗೆ ಈ ತರ ಸಿನಿಮಾ ಸಿಕ್ಕಿರೋದು ಅದೃಷ್ಟ. ಮತ್ತೆ ಇಂಡಸ್ಟ್ರಿಗೆ ಹೇಮಂತ್ ತರದವನು ಸಿಕ್ಕಿರೋದು ತುಂಬಾನೇ ಖುಷಿ. ಯಾಕಂದ್ರೆ ಲಾಸ್ಟ್ ಸೀನ್ ನೋಡಿದಾಗ ಎಂತ ಹುಡುಗರಿಗೆ ಒಂದು ಲವ್ ಆಗುತ್ತೆ. ಇನ್ನು ಅದನ್ನ ಬಿಟ್ಟು ಬೇರೆ ಸಿನಿಮಾ ಪ್ರೀತಿ ಮಾಡೋರ್ಗೆ ಮತ್ತೆ ಯೂತ್ಸ್ಗೆ ತುಂಬಾನೇ ಅಂದ್ರೆ ಒಂದು ಡೆಡಿಕೇಶನ್. ತೆರೆ ಮೇಲೆ ನಾನು ಕಾಣಿಸ್ಕೊತಾ ಇದ್ದೀನಿ, ತೆರೆ ಮೇಲೆ ನಾನು ಹಂಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒಂದು ಪಾತ್ರನ ಅಂದಾಗ ಆ ಒಂದು ಇದು ಬೇಕು. ಮತ್ತೆ ಆ ಎದುರುಗಡೆ ಒಂದು ವಿಲನ್ಸ್ ಅಂತ ಏನಿದ್ದಾರೆ, ಬಾಲು ನಾಗೇಂದ್ರ ಅವರು ತುಂಬಾ ಲೀಡ್ ಮಾಡಿದ್ದಾರೆ. ನಂದು ಬಾಲು ನಾಗೇಂದ್ರ ತುಂಬಾ ಹಳೆ ಫ್ರೆಂಡ್ಶಿಪ್. ಕಟ್ಟಿಪುಡಿ ಸಿನಿಮಾದಿಂದ ಕಾರ್ತಿಕ್ ಬಂದ್ರು. ಸೊ ಇದೆಲ್ಲಾನು ಹಂಗೆ ಆಗ್ತು. ಆಲ್ಫಾ ಅನ್ನೋದು ಇವತ್ತು ಟೀಸರ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿದಾಗ ನನಗೆ ಒಂದು ಗೂಸ್ ಬಂಪ್ಸ್ ಇದಾಗುತ್ತೆ. ಯಾಕೋ ಆ ಪದ ಕರೆಕ್ಟಾಗಿ ತಿರುಗಬೇಕು ನನಗೆ. ಆಲ್ಫಾ ಇನ್ನೊಂದು ವಿಷಯಕ್ಕೆ ಏನು ಅಂದರೆ ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಇದೆ. ಅನೂಪ್ ಸಲೀನ್ ಅವರು ಮ್ಯೂಸಿಕ್ ಈಗಲೇ ಆ ಥರ ಕೊಟ್ಟಿದ್ದಾರೆ. ನನಗೆ ಈಗಲೂ ತುಂಬಾ ಖುಷಿಯಾಗೋದು ಏನಕ್ಕೆ ಅಂದರೆ, ಅವರು ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾಗೆ ರೀರೆಕಾರ್ಡಿಂಗ್ ಮಾಡಿದಾಗ ನಾನು ಸೂರ್ಯ ಅವ್ರನ್ನ ಕರ್ಕೊಂಡು ಸಿನಿಮಾಗೆ ಹೋಗಿದ್ದೆ. ಯಾಕಂದರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿದರು. ಸೊ ಅವರು BGM ಅಲ್ಲಿ ಕಿಂಗ್ ಅವರು. ಸೊ ಇನ್ನು ಆಲ್ಫಾ ಟೀಮ್ ಬಗ್ಗೆ ಹೇಳಬೇಕು ಅಂದರೆ
ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಅವ್ರನ್ನ ನಾನು ಈ ಟೀಸರಲ್ಲಿ ನೋಡಿದೆ. ಬರೆದಾಗ ಅವ್ರು ಹೇಳಿದರು ಆ ಪಾತ್ರ ಕಾರ್ತಿಕ್ ಮಾಡ್ತಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೀರ ಕಾರ್ತಿಕ್. ಯಾಕಂದರೆ ನಾವು ಯಾರ ಬಾಯಲ್ಲಿ ನೋಡು ಹೀರೋ ಮೆಟೀರಿಯಲ್ ಅಂತಲೇ ಹೇಳೋದು ಕಾರ್ತಿಕ್ನ. ಯಾಕಂದರೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ಅಷ್ಟು ವಾರಗಳ ಕಾಲ ಹಿಡ್ಕೊಂಡು ಬಂದು ಕೊನೆಗೆ ಕಪ್ಪೆತ್ತೋದಿದೆಯಲ್ಲ, ಅದು ಅಲ್ಲೇ ಹೀರೋ ಅನ್ಸ್ಕೊಂಬಿಟ್ರು. ಸೊ ರೈಟ್ರಸ್ಸು ಮತ್ತು ಡೈರೆಕ್ಟರ್ಸು ಇವತ್ತು ಹೇಮಂತ್ ತರದವ್ರನ್ನ ಕಾರ್ತಿಕ್ ತರದವ್ರ ಮೇಲೆ ಬರೆದಾಗ ಇವತ್ತು ನಮ್ಮ ಇಂಡಸ್ಟ್ರಿಗೆ ಹೀರೋಗಳ ಕೊರತೆ ಇದೆ. ಮತ್ತು ನಮ್ಮ ಜನ ಈಸಿಯಾಗಂತೂ ರಿಸೀವ್ ಮಾಡಲ್ಲ. ಫಸ್ಟ್ ಬಾಗಿಲಲ್ಲಿ ನಿಲ್ಲಿಸ್ತಾರೆ, ನಮ್ಮವರು ಅಂತ ಅನ್ನಿಸ್ಕೋಬೇಕು. ಮುಖ ಪರಿಚಯ ಆಗ್ತಾ ಚೆನ್ನಾಗಿ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ವೇಲು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಹೇಳಿದೆ, ಅವ್ರು ಸಿನಿಮಾ ಅಂತ ಹೇಳಿದ ತಕ್ಷಣ ಬೆನ್ ತಟ್ತಾರೆ. ಸೊ ಒಂದು 4 ಒಳ್ಳೆ ಮಾತು ಹೇಳ್ತೀರ ಸರ್. ಸೊ ನಿಮ್ಮ ಒಂದು ಇದಕ್ಕೆ ಶಿರೋಗುಣಿಗಳು ನಾವು. ಮತ್ತು ನೀವು ಮೀಡಿಯಾ ಪರ್ಸನ್ಸು ಈ ಥರದ್ದೊಂದು ಸಿನಿಮಾಗೆ ಸಪೋರ್ಟ್ ಬಂದಿರೋದು ನಮಗೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ನೀವೊಂದು ಸಹನೆ ಇಟ್ಕೊಂಡು ಒಂದು ಒಳ್ಳೆ ಯಂಗ್ ಟೀಮ್ನ, ಹೊಸಬರ ಟೀಮ್ನ ಬೆನ್ ತಟ್ಟಿದಾಗ ಸೊ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಬರ್ತಾರೆ, ಹೀರೋಗಳು ಬರ್ತಾರೆ. ಸೊ ಎಲ್ರಿಗೂ ಒಂದು ಕೆಲಸಗಳು ಸಿಗುತ್ತೆ. ಮತ್ತು ಜನ ಯಾವತ್ತೂ ಒಂದು ಒಳ್ಳೆ ಕಂಟೆಂಟ್ನ ಒಂದು ಇದನ್ನು ಪ್ರೋತ್ಸಾಹ ಮಾಡ್ತಾರೆ. ಹೌದು, ಒಂದಷ್ಟು ಪೈನ್ ಇದೆ. ಯಾಕೆಂದರೆ 6 ಸಿನಿಮಾ 7 ಸಿನಿಮಾಗಳು ಬಂದಾಗ ಎಲ್ಲೋ ಒಂದು ಕಡೆ ಜನಕ್ಕೂ ನಾವು ದುಡ್ಡು ದುಡ್ಕೊಂತಾರೆ. ಆದರೆ ಅವ್ರ ಸಮಯ ತುಂಬ ವ್ಯಾಲ್ಯೂಬಲ್ ಇರುತ್ತೆ. ಆ ಸಮಯನ ಅವರು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ತಲೆ ಬಗ್ಗಿ ಕೆಲಸ ಮಾಡಬೇಕು. ಸೊ ಒಂದು ಒಳ್ಳೆ ಆಶಾಭಾವನೆ ಅಂತೂ ಇದೆ. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ. ಇಲ್ಲೊಂದು ಅಪಸ್ವರ ಇದ್ರೂ ಕನ್ನಡಿಗರು ಯಾವತ್ತೂ ಕನ್ನಡ ಸಿನಿಮಾಗಳಿಗೆ ನಾವು ಇವತ್ತು ಎಲ್ಲೇ ನಿಂತ್ಕೊಂಡು ಹೇಳಿದ್ರು ಜಾಸ್ತಿ ಮಾರ್ಕ್ಸ್ ತೊಗೋಬೇಡ್ರಪ್ಪ, 35 ಮಾರ್ಕ್ಸ್ ತೊಗೊಳ್ಳಿ. ಯಾಕಂದರೆ ಇನ್ನೂ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಂಖ್ಯೆ ತುಂಬ ಕಡಿಮೆ ಸಕ್ಸಸ್ಸು. ನಮ್ಮ ಕನ್ನಡಿಗರು ಹೇಳೋದಷ್ಟೇ, ನಮಗೆ 35 ಮಾರ್ಕ್ಸ್ ಬರೀರಪ್ಪ, ನಾವು ಪಾಸ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ವಿಜಯ್ ಅವರು ಕೆಲಸ ನನಗೆ ತುಂಬ ಇಷ್ಟ. ಯಾಕಂದರೆ ಆ್ಯಕ್ಯುರೇಟ್ ಇರ್ತಾರೆ, ಸಿನಿಮಾ ವ್ಯಾಕರಣ ಕಲ್ತಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಕೆಲಸ ತಗೋತಾರೆ. ಅವರು ಯಾವತ್ತೂ ಸಿನಿಮಾ ಮಾಡೋವಾಗ ನೆಕ್ಸ್ಟ್ ಸಿನಿಮಾ ಬಗ್ಗೆ ಯೋಚನೆನೇ ಮಾಡಲ್ಲ. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದಾಗ ಅದಕ್ಕೆ ಫಸ್ಟ್ ಸಿನಿಮಾ ಆಗಿದ ತಕ್ಷಣ ಸೆಕೆಂಡ್ ಸಿನಿಮಾ ಸಿಗುತ್ತೆ, ಸೆಕೆಂಡ್ ಸಿನಿಮಾ ಆಗಿದ ತಕ್ಷಣ 3ನೇ ಸಿನಿಮಾ ಸಿಗುತ್ತೆ. ಸೊ ಅವ್ರು ಯಾವುದು ಚಿಕ್ಕದು ದೊಡ್ಡದು ಅಂತ ಮಾಡಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಟೀಸರ್ ನೋಡಿದ್ರೇ ಹೇಳ್ಬೋದು. ಸೊ ಬಂದಿರುವಂಥ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಆಲ್ಫಾ ಅನ್ನೋ ಒಂದು ಸಿನಿಮಾನ ನೀವು ನಿಮ್ಮ ಹೃದಯಕ್ಕೆ ಹಾಕ್ಕೊಳ್ಳಿ, ಬೆನ್ ತಟ್ಟಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಅಷ್ಟು ಹೇಳಿದಂಗೆ ಆಲ್ಫಾ ಅಷ್ಟು ಪವರ್ಫುಲ್ ಟೈಟ್ಲ್ ಇದ್ರೂ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಅಂತ ಹೇಳ್ತಿದ್ರು. ಥ್ಯಾಂಕ್ ಯು. ಅದೇ ಪ್ರೀತಿಯಿಂದನೇ ಸಿನಿಮಾ ಮಾಡಿರೋದು. ಹಾಗೆ ವಿಜಯ್ ಸರ್ ನನಗೆ ತುಂಬ ಹಳೆ ಪರಿಚಯ. ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಆದಾಗಲಿಂದ ಪರಿಚಯ. ಬಟ್ ಆಲ್ಫಾ ಸಿನಿಮಾ ನನಗೆ ಬಂದಾಗ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಹೇಮಂತ್ ಸುಶೀಲ್ ಅವ್ರು ಕರ್ಕೊಂಬಂದಿದ್ದು. ನನಗೆ ಒಂದು ಬ್ರ್ಯಾಂಡ್ ಇದು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ, ಬರೀ ಮೆಲೋಡಿ ಮಾತ್ರ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದು ಗೂಳಿ ಸಿನಿಮಾಯಿಂದ ಅಂತ ಎಷ್ಟೊಂದು ಜನ ಮರ್ತೋಗಿದ್ರು. ಅದಾದಮೇಲೆ ಮಾಸ್ತಿ ಸರ್ ನಾಪ್ಸಿದ್ರು ಇವಾಗ ಗೋಲಿ ಸೋಡಾ ಅಂತ. ಅದು ಔಟ್ ಆ್ಯಂಡ್ ಔಟ್ ಮಾಸ್ ಬಿಡಿ, ಅದು ಬೇರೆನೇ ಅದು. ಬಟ್ ಫಸ್ಟ್ ನನಗೆ ಇಂಡಸ್ಟ್ರಿಲಿ ಆ ಗೋಲಿ ಸೋಡಾ ಹಿನ್ನೆಲೆ ಸಂಗೀತ ನಾನು ಮಾಡಿದಾಗ ಫಸ್ಟ್ ಟೆಕ್ನಿಷಿಯನ್ ಗುರುತಿಸಿದ್ದೆ ಮಾಸ್ತಿ ಸರ್. ಅವರು ಸೂರಿ ಸರ್ನ ಕರ್ಕೊಂಡ್ಬಂದ್ರು. ಸೂರಿ ಸರ್ ನೋಡಬೇಕು ಸಿನಿಮಾ ಒಂದ್ಸಲಿ ಅಂದ್ಬಿಟ್ಟು ಅದಕ್ಕೊಂದು ಶೋ ಅರೇಂಜ್ ಮಾಡಿ ನಾವು ತೋರಿಸಿದ್ದೆ. ಅವಾಗ ಅವ್ರು ಇಷ್ಟಪಟ್ಟಿದ್ರು. ಅವ್ರು ಯಾವಾಗಲೂ ನನ್ನ ಮ್ಯೂಸಿಕ್ನ ಫಾಲೋ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವರು ದೊಡ್ಡ ಟೆಕ್ನಿಷಿಯನ್ ಆಗಿ ಇನ್ನೊಬ್ಬ ಟೆಕ್ನಿಷಿಯನ್ಗೆ ಎನ್ಕರೇಜ್ ಮಾಡೋದು ತುಂಬ ಅಪರೂಪ ಇಲ್ಲಿ. ಬಟ್ ಮಾಸ್ತಿ ಸರ್ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ ಇಂಡಸ್ಟ್ರಿ ಬಗ್ಗೆ ಆಗಿದೆ. ಆಲ್ಫಾ ಅಂತ ಬಂದರೆ ಅಂದರೆ ಇವಾಗ ಎಷ್ಟೊಂದು ಜನ ದುಡ್ಡು ಇಟ್ಕೊಂಡು ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅವ್ರದ್ದೇ ದುಡ್ಡು ಇರುತ್ತೆ, ಅವರೇ ಹೀರೋ ಆಗ್ತಾರೆ. ಅದು ಇವ್ರ ಹತ್ರನೂ ಇದೆ ಎಲ್ಲ. ಬಟ್ ಏನಂದರೆ ಅವರಲ್ಲಿ ಇನ್ನೊಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ ಅವರ ಡೆಡಿಕೇಶನ್ನು. ಅದು ಆನೆಸ್ಟಾಗಿ ಡೆಡಿಕೇಟ್ ಮಾಡ್ತಾರೆ. ಹಾಗೆ ತುಂಬ ತಾಳ್ಮೆ ಇದೆ ಅವರಲ್ಲಿ. ಆ ಸಿನಿಮಾ ಪ್ರೋಸೆಸ್ನ ಅಷ್ಟೂ, ಯಾಕಂದರೆ ಎಷ್ಟೊಂದು ಜನಕ್ಕೆ ಸಿನಿಮಾ ಶೂಟಿಂಗ್ ಆಗೋದ್ರೆ ಸಿನಿಮಾ ಆಗೋಯ್ತು ಅಂದ್ಕೊಳ್ತಾರೆ, ಆ ಪ್ರೋಸೆಸ್ ಗೊತ್ತಿರಲ್ಲ ಬಂದಿರೋರಿಗೆ. ಬಟ್ ಆ ವಿಷಯದಲ್ಲಿ ಹೇಮಂತ್ ಅವ್ರನ್ನ ನಾನು
ನಾನೇ ಚಪ್ಪಾಳೆ ಕೆಟ್ಬಿಡ್ತೀನಿ. ಆ ಪೇಷನ್ಸ್ಗೆ, ಆ ಡೆಡಿಕೇಶನ್ಗೆ, ಆನೆಸ್ಟ್ ಡೆಡಿಕೇಶನ್ಗೆ ತುಂಬ ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ. ಇದು ಬರೀ ಟೀಸರ್, ಇದು ಸಿನಿಮಾದಲ್ಲಿ ನೋಡ್ತೀರಾ. ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಹೊಸಬನ್ ಇಟ್ಕೊಂಡು ಕತೆ ಎಣಿಯೋದು ಈಗ ಇದಕ್ಕೆ ತುಂಬ ಕಷ್ಟ. ಇವಾಗಿನ ಏನು ಮಾಸ್ತಿ ಸರ್ ಹೇಳಿದ್ರು ಜೆನ್ಜಿ ಇದು ಅಂತ, ಬಟ್ ಈ ಕತೆನ ಹೆಣ್ದಿರೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಇವಾಗ ಹೊಸಬ ಇರೋ ಬಂದರೆ ಅವ್ರಿಗೂ ಅದು ಪ್ರೆಷರ್ ಆಗಬಾರ್ದು. ತುಂಬ ಇವಾಗ ಎಷ್ಟೊಂದು ಜನ ಆ್ಯಕ್ಟರ್ಸ್, ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಅವ್ರ ಎದುರುಗಡೆ ಬಂದ್ಬಿಟ್ರೆ ಇದಾಗ್ತಾರೆ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ. ಇವಾಗ ನೀವು ಟೀಸರಲ್ಲಿ ನೋಡ್ಬೋದು, ಬಾಲು ನಾಗೇಂದ್ರ ಅವರು ಆ್ಯಕ್ಚುಲಿ ಇವಾಗ ಹೇಳ್ತಾ ಇದ್ದೆ, ಎಷ್ಟೊಂದು ಜನದ ಹೆಗ್ಲ ಮೇಲೆ ಸಿನಿಮಾನ ವಿಜಯ್ ಸರ್ ಬಿಟ್ಟಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ನಾನೇ ಫಸ್ಟ್ ವ್ಯೂವರ್ ಅನ್ಸುತ್ತೆ ಸಿನಿಮಾಗೆ. ಫುಲ್ ಸಿನಿಮಾ ನೋಡಿರೋದು ನಾನು ಒಬ್ಬನೇ ಇವಾಗಿದ್ದೀನಿ. ಸೊ ಬಾಲು ನಾಗೇಂದ್ರ ಅವರು, ಹೇಮಂತ್ ಸುಶೀಲ್ ಅವರು, ರಮೇಶ್ ಇಂದ್ರ ಸರ್, ಕಾರ್ತಿಕ್ ಮಹೇಶ್ ಅವರು, ಆಮೇಲೆ ಈ ಇಬ್ರು ಸುಂದರಿಯರು ಎಲ್ಲರೂ ಹೆಗ್ಲ ಮೇಲೆ ಕುತ್ಕೊಂಡೋಗಿದ್ದಾರೆ ಸಿನಿಮಾನ. ಹೇಮಂತ್ ಅವ್ರನ್ನ ಒಂದು ದೊಡ್ಡ ಕಟೌಟ್ ಆಗಿ ನಿಲ್ಸೋದಕ್ಕೆ ಇವರೆಲ್ಲರದ್ದು ಒಂದು ಶ್ರಮ ಇದೆ. ಹಾಗೆ ನನಗೆ ಈ ಸಿನಿಮಾಗ್ಲಿ ವಿಜಯ್ ಸರ್ ಹೇಳಿದ್ರು, ನೀವು ಏನು ಮುಂಚೆ ಮಾಡಿದ್ದೀರಾ ಸರ್, ನಿಮ್ದು ಏನು ಬ್ರ್ಯಾಂಡ್ ಇದೆ ಅದು ಚೇಂಜ್ ಆಗಬೇಕು ಇಲ್ಲಿಂದ ಅಂತ. ಸೊ ಅದೆಷ್ಟು ಮಟ್ಟಿಗೆ ಮಾಡಿದ್ದೀನಿ ಅಂತ ವಿಜಯ್ ಸರ್ರೇ ಅವರು ಸಿನಿಮಾ ಮೂಲಕ ನಿಮಗೆ ತೋರಿಸ್ತಾರೆ ಇಷ್ಟರಲ್ಲೇನೆ. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವಾಗ ಶುರು ಮಾಡಿದ್ದೀನಿ. ಇದು ಟೀಸರಲ್ಲಿ ಹಾಗೆ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಸಿನಿಮಾಗೆ ಅಂದರೆ ಮಾಸ್ತಿ ಸರ್ ಡೈಲಾಗ್ ಎಕ್ಸ್ಟ್ರಾಡಿನರಿ ಸರ್, ಒನ್ಸ್ ಅಗೇನ್ ಯುವರ್ ಮ್ಯಾಜಿಕ್ ಅಲ್ಲಿ ಕಾಣುತ್ತೆ. ಹಾಗೆ ಎಡಿಟರ್ ದೀಪು ಅವರು ಸಿನಿಮಾಟೋಗ್ರಾಫರ್ ಬಗ್ಗೆ ಮಾತಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. DOP ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ಅವ್ರದ್ದೇ ಒಂದು ದನ ಇದೆ. ಆಮೇಲೆ ವಿಜಯ್ ಸರ್ದವ್ರದ್ದು ಕಾಂಬಿನೇಷನ್ನಲ್ಲಿ ಅವ್ರದ್ದು ಒಂದು ಸೀನ್ ಇದ್ದೇ ಬಿಡುತ್ತೆ. ಯಾಕಂದರೆ ಹೊಯ್ಸಳದಲ್ಲಿ ಒಂದು ಫ್ಲೇವರ್ ಇತ್ತು, ಇದರಲ್ಲಿ ಒಂದು ಫ್ಲೇವರ್, ಅದೆಲ್ಲ ಕೂಡ್ಕೊಂಡು ಒಂದು ಒಳ್ಳೆ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಒಬ್ಬ ಹೊಸ ಹೀರೋಗೆ ಚಂದನವನಕ್ಕೆ ಎಂಟ್ರಿ ಹೇಗೆ ಒಂದು ಬ್ಯಾಂಗಾಗಿ ಕೊಡಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ. ನಾನು ಈ ಸಿನಿಮಾಗೆ ವೇಟ್ ಮಾಡ್ತೀನಿ. ಅಂದರೆ ಈ ಥರದ್ದೊಂದು ಸಿನಿಮಾ, ಈ ಜಾನರ್ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಎಲ್ಲ ನನಗೆ ಅವಕಾಶ ಮಾಡ್ಕೊಡಿ. ವಿಜಯ್ ಸರ್ ಆಗಲಿ, ಹೇಮಂತವರಾಗಲಿ, ಟೆಕ್ನಿಕಲ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಕಡಿಮೆ ಮಾಡ್ತಾ ಇತ್ತು. ಸಾರಿ ಸರ್ ನೋಡಲಿಕ್ಕೆ. ಅವರು ಯಾವಾಗ್ಲೂ ನಾನು ಇಂಡಸ್ಟ್ರಿಗೆ ಬಂದಾಗ್ಲೂ ಅವರೊಂದು ಬಿಗ್ ಎನ್ಕರೇಜ್ಮೆಂಟ್ ನನಗೆ. ಇವಾಗಲೂ ಅಷ್ಟೇ, ಒಂದೆಷ್ಟೋ ಸಿನಿಮಾಗಳು ಅವರ ಮ್ಯೂಸಿಕ್ ಕಂಪ್ನಿ ಹೇಳಿ ರಿಲೀಸ್ ಆಗ್ತಿರೋದು ನನಗೆ ಒಂದು ಹೆಮ್ಮೆ ಅನಿಸುತ್ತೆ. ಇತ್ತೀಚೆಗಷ್ಟೇ 50 years ಆಯಿತು ಸರ್, 50 ವರ್ಷ ಆಯಿತು ಲಹರಿ ಸಂಸ್ಥೆ ಶುರುವಾಗಿ. ಅಂದರೆ ನಮ್ಮ ಚಂದನವನಕ್ಕೆ ಒಂದು ದೊಡ್ಡ ಪಿಲ್ಲರ್ ಅವರು. ಯಾಕಂದರೆ ಅವಾಗಲಿಂದ ಇಲ್ಲಿವರೆಗೂ ಎಂತೆಂಥ ಹಾಡುಗಳು ಅವರ ಇದ್ರ ಮೂಲಕ ಬಂತು. ಅಂದರೆ ಇವಾಗ ಹಂಸಲೇಖ ರವಿಚಂದ್ರನ್ ಸರ್ ಕಾಂಬಿನೇಷನ್ ಅಂದರೆ ಫಸ್ಟ್ ಆ ಲಹರಿ ಮ್ಯೂಸಿಕಲ್ಲೇ ಜಾಸ್ತಿ ಇರೋದು. ಸೊ ಒಂದು ಹೆಮ್ಮೆ ಸರ್ ನಮಗೆ, ಇಂಡಸ್ಟ್ರಿಗೆ ನೀವು. ಹಾಗೆ ಈ ಆಲ್ಫಾ ಸಿನಿಮಾಗೂ ನಿಮ್ದು ದೊಡ್ಡ ಬಿಗ್ ಎನ್ಕರೇಜ್ಮೆಂಟ್ ಆಗಿ ನಮಗೆ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಭಾಳ ವರ್ಷ ಆಯ್ತಮ್ಮ ಈ ಥರ ಹ್ಯಾಟ್ರಿಕ್ ಮಾಡಿ. ಒಂದೇ ದಿನಕ್ಕೆ 3 ಪ್ರೆಸ್ ಕಾನ್ಫರೆನ್ಸು. ಒಂಥರ ಹಬ್ಬ ಇವತ್ತು. ಆ್ಯಕ್ಚುಲಿ ಶನಿವಾರದ ಹಬ್ಬ, ಸ್ಯಾಟರ್ಡೆ ನೈಟ್ ಫೀವರ್. ಆಲ್ಫಾ ನಿರ್ಮಾಪಕರು, ಬೀಟಾ ಪತ್ರಕರ್ತರು, ಗಾಮಾ ಗಾಂಧಿನಗರದವರು. ಸೊ ಆಲ್ಫಾ ಟೈಟ್ಲೇ ಭಾಳ ಅದ್ಭುತವಾಗಿದೆ. ಹೇಮಂತ್ ಅವ್ರು ಯಾರು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್. ವಿಜಯ್ ಸರ್, ಯು ಡನ್ ದಿಸ್ ಫ್ಯಾಂಟಾಸ್ಟಿಕ್. ನಿಮ್ಮ ಬಗ್ಗೆ ಭಾಳ, ಹೊಯ್ಸಳ ಸಿನಿಮಾ ಬಗ್ಗೆ ಭಾಳ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ನೋಡಿಲ್ಲ, ಖಂಡಿತ ನೋಡ್ತೀನಿ ಇವಾಗ. ನಾನು ಈ ವರ್ಕ್ಮನ್ಶಿಪ್ ಬಗ್ಗೆ ತುಂಬಾ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಯು ಲುಕಿಂಗ್ ವೆರಿ ಸ್ಮಾರ್ಟ್. ಇವತ್ತೇ ನಾನು ನಿಮ್ಮನ್ನು ನೋಡಿದ್ದು ಹೇಮಂತ್ ಅವರೇ. ಬರೀ ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ. ಫೋನಲ್ಲಿ ಮಾತಾಡಿ ಅಗ್ರಿಮೆಂಟ್ ಮಾಡಿದ್ದೀನಿ. ಅವ್ರು ನೋಡಿಲ್ಲ. ನಾನು ಆ್ಯಕ್ಚುಲಿ ಹೀರೋಯಿನ್ಗಳನ್ನ ನೋಡೋದಿಲ್ಲ. ನಾನು ನೋಡೋದೇ ಸಂಗೀತ. ಆ ಸಂಗೀತದಲ್ಲಿ ಹೀರೋಯಿನ್ಗಳು ಎಲ್ಲ ಇರೋದು ನನಗೆ. ಯಾಕಂದರೆ ಇರೋದು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ. ಸೊ ಚಿಕ್ಕವರು, ದೊಡ್ಡವರು, ದೊಡ್ಡ ನಿರ್ಮಾಪಕರು, ಚಿಕ್ಕ ನಿರ್ಮಾಪಕರು ನಾನು ಯಾವತ್ತೂ ನೋಡೇ ಇಲ್ಲ 50 ವರ್ಷದಿಂದ. ಹುಟ್ಟುತ್ತಾ ಎಲ್ಲರೂ ಯಾರು ಕೂಡ ಕಮಲ್ ಹಾಸನ್ ಆಗಲಿಲ್ಲ, ಎನ್ ಟಿ ರಾಮಾರಾವ್ ಆಗಿಲ್ಲ. ಅವ್ರ ತಾಯಿಗೆ ಸ್ಟಾರ್ ಆಗಿದ್ರು, ಆಮೇಲೆ ಬೆಳೀತಾ ಬೆಳೀತಾ ಸ್ಟಾರ್ ಅವರು. ಸೊ ಹಾಗೆ ಎಲ್ಲರೂ, ತಾವುಗಳು ಅಷ್ಟೇ ಬೆಳೀತಾ ಬೆಳೀತಾ ಸ್ಟಾರ್ ಆಗಿ ಆಗ್ತೀರ. ಸೊ ನೋಬಡಿ ಇಸ್ ಬಿಗ್ ಇನ್ ದಿಸ್ ವರ್ಲ್ಡ್ ಅಕಾರ್ಡಿಂಗ್ ಟು ಮಿ. ನಾನು ಇಲ್ಲ, ದೇವ್ರು 8 ಕೊಟ್ಬಿಟ್ಟಿದ್ದಾರೆ, 6 ಫೀಟು ಅಷ್ಟೇ ಉದ್ದ. ಅದು ಬಿಟ್ಟರೆ ದೊಡ್ಡವನು ನಾನು ಯಾವತ್ತೂ ಹೇಳ್ಕೊಂಡೇ ಇಲ್ಲ. ಯಾರು ಚಿಕ್ಕ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರು, ಅಪ್ಕಮಿಂಗ್ ಆರ್ಟಿಸ್ಟ್, ಈಗ ತಾನೇ ಬಡ್ಡಿಂಗ್ ಆರ್ಟಿಸ್ಟ್, ಅದು ನಾವು ಯಾವತ್ತೂ ಲಹರಿ ಸಂಸ್ಥೆ ನೋಡಿಲ್ಲ, ನೋಡೋದಿಲ್ಲ. ಅನೂಪ್ ಸಿಲಿಯನ್ ಸರ್, ನೀವು ಮುಂದೆ ಕೂತ್ಕೋಬೇಕು ಸರ್. ಸಂಗೀತ ಮೆಲೋಡಿ ಕಿಂಗ್ ಅಂತ ಹೇಳಿದ್ರಮ್ಮ, ಸತ್ಯ ಅದು. ಇದು ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್, ತುಂಬ ಚೆನ್ನಾಗಿ ಸ್ವರ ಸಂಯೋಜನೆ ಮಾಡ್ತಾರೆ. ಭಾಳ ಹಳೆಯ ಸ್ನೇಹಿತರು.
ನೋಡಿ CK ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಅವರು CK ಅಂದರೆ ಕಂಟೆಂಟ್ ಕಿಂಗು ಮ್ಯೂಸಿಕಲ್ಲಿ. ಸತ್ಯ, ಅವ್ರು ಕೆಲವು ಕಂಪೋಸಿಷನ್ಸು ನಮ್ಮಲ್ಲಿ ಬಿಡುಗಡೆ ಆಗಿಲ್ಲ. ಕೆಲವು ಯಾವತ್ತೋ ಒಂದಿನ ನಮ್ಮ ಸ್ನೇಹಿತರು ಮೈಸೂರಲ್ಲಿದ್ದಾಗ ಸರ್ ಹಾಡು ಕೇಳಿ ಅಂದರು, ವಚನಗಳು ಎಕ್ಸ್ಪೆಷಲಿ. ಅದು ಕೇಳಿದಾಗ ಅವರೇ ಹಾಡಿದ್ದಾರೆ ಕೂಡ. ಯಾರು ಹಾಡಿರೋದ್ರು ಇದು ಅಂದಾಗ ಅನೂಪ್ ಸಿಲಿಯನ್ ಅವ್ರು ಸರ್. ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ ನಾನು ಒಂದು 10 ಸಲ ಕೇಳಿದೆ ಸರ್. ಅವತ್ತು ಕೇಳ್ಬಿಟ್ಟು ಫೋನ್ ಮಾಡಿದೆ ಅವತ್ತು ರಾತ್ರಿ ನಿಮಗೆ. ಅಲ್ಲ, ವಂಡರ್ಫುಲ್ ಸ್ವರ ಸಂಯೋಜನೆ ಮಾಡೋಂಥ ಸಂಗೀತ ನಿರ್ದೇಶಕರು ಸರ್. ನಿಮಗೆ ಈ ಪಿಕ್ಚರಿಂದ 100 ಪಿಕ್ಚರ್ ಸಿಗುತ್ತೆ. ಯು ಡನ್ ಎ ವಂಡರ್ಫುಲ್ ಜಾಬ್. ಎಲ್ಲ ಹಾಡುಗಳು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಗಾಯಕರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸಾಹಿತ್ಯನೂ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ, ಸೂಪರ್ ಹಿಟ್ ಆಗಲಿ ಪಿಕ್ಚರ್ ಅಂತ ದೇವ್ರಲ್ಲಿ ಬೇಡ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಭಾಳ ಆತ್ಮೀಯರು, ಆಲ್ವೇಸ್ ಲುಕಿಂಗ್ ಸ್ಮಾರ್ಟ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಎಲ್ರಿಗೂ ನಮಸ್ತೆ. ವಿಜಯ್ ಸರ್ ಜೊತೆ ಇದು ನನ್ನ ಸೆಕೆಂಡ್ ಫಿಲಮ್ಮು. ಸೊ ಚೆನ್ನಾಗಾಗಿದೆ, ನೋಡ್ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೇಮಂತ್ ಸರ್, ಆಲ್ ದಿ ಬೆಸ್ಟ್. ಇಂಡಸ್ಟ್ರಿಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಿ, ನಿಮ್ಗೆ ಒಳ್ಳೇದಾಗಲಿ. ನಮ್ಮ ವಿಜಯ್ ಸರ್ ಎಲ್ಲಾದರೂ ಕಾಣಿಸ್ತಾ ಇಲ್ಲ. ವಿಜಯ್ ಸರ್ಗೂ ಒಳ್ಳೇದಾಗಲಿ. ಕಾರ್ತಿಕ್ ಸರ್ ಆ್ಯಂಡ್ ನಮ್ಮ DOP ಸರ್, ಇವ್ರ ಜೊತೆ 2 ಸಿನಿಮಾ. ಈ ಸಿನಿಮಾಗೆ ನಾನು ರೆಫರ್ ಮಾಡಿದ್ದು ಇವರು ಮತ್ತು ನಮ್ಮ ಬಾಬು ಸರ್. ಥ್ಯಾಂಕ್ ಯು ಬಾಬು ಸರ್ ಆ್ಯಂಡ್ ಕಾರ್ತಿಕ್ ಸರ್. ಇವ್ರ ಜೊತೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದು. ಒಂದು ಫ್ಯಾಷನೇಟಿಕ್ ಇದೆ ಸಿನಿಮಾ. DOPಗೆ ತುಂಬ ಒಳ್ಳೆಯದು ಸರ್. ಥ್ಯಾಂಕ್ ಯು. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಆಲ್ಫಾ ಒಂದು ವಿಶೇಷ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಬಾಬು ಸರ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಮಿಯೋ ಇದೆ, ವಿಶೇಷ ಪಾತ್ರ ಇದೆ ಅಂತ ಕಾಲ್ ಬಂದಾಗ ನಾನು ಯೋಚನೆ ಮಾಡಿದ್ದು ನಿಜ. ಅದಾದಮೇಲೆ ವಿಜಯ್ ಸರ್ ನಿರ್ದೇಶಕರು ಅಂತ ಹೇಳಿದಾಗ ಓಕೆ, ನನಗೆ ವಿಜಯ್ ಸರ್ ಡೈರೆಕ್ಷನಲ್ಲಿ ನನಗೆ ಹೊಯ್ಸಳ ಸಿನಿಮಾ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅವರು ಲೀಡ್ ಪಾತ್ರಕ್ಕೆ ಅಷ್ಟೇ ಅಲ್ಲದೆ ಸುತ್ತ ಇರೋ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಅಷ್ಟೇ ಹೈಪ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯೋಚನೆ ಮಾಡಿ ಹೋಗಿದ್ದು. ಕತೆ ಕೇಳಿದಾಗ ತುಂಬ ಇಷ್ಟ ಆಗಿತ್ತು. ಸ್ವಲ್ಪ ಸಮಯ ತಗೊಂಡಿದ್ದೆ. ಅದಾದಮೇಲೆ ನಾನೇ ಯೋಚನೆ ಮಾಡಿ ವಿಜಯ್ ಸರ್ಗೆ ಮೆಸೇಜ್ ಆಗ್ತದೆ, ಸರ್ ವಿಲ್ ಡೂ ದಿಸ್ ಅಂತ. ಆ್ಯಂಡ್ ಈ ಪಾತ್ರಕ್ಕೆ ಇನಿಷಿಯಲಿಂದ ಕಂಪ್ಲೀಟಾಗಿ ಔಟ್ಲುಕ್ ಹೇಗಿರಬೇಕು, ಹೇರ್ ಸ್ಟೈಲ್ ಹೇಗಿರಬೇಕು ಅನ್ನೋದು ತುಂಬಾ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ಗೆ. ಯಾಕಂತಂದರೆ ಈ ಪಾತ್ರ ಪ್ಲೇ ಮಾಡುವಾಗ ತುಂಬ ಲಿಬರ್ಟಿ ಕೊಟ್ಟಿದ್ರು ನನಗೆ. ಆ್ಯಂಡ್ ಸ್ಟೈಲಿಂಗ್ ಆಗಿರ್ಬೋದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು, ಎಲ್ಲರಿಗೂ ತುಂಬಾ ಲಿಬರ್ಟಿ ಇತ್ತು. ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಬೇಕು. ಹೇಮಂತ್ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ. ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಂದು ಒಳ್ಳೆ ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಮಂತ್. ಆ್ಯಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನೋ ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಹೀರೋ. ಆ್ಯಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು. ನಮ್ಮ ಸಿನಿಮಾದ DOP ಆದಂಥ ಕಾರ್ತಿಕ್ ಅವರು ಆ್ಯಂಡ್ ಆರ್ಟ್ ಡೈರೆಕ್ಟರ್ ಸರ್, ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದ ವೇ ಒಂದು ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವ್ರು ಇಡುವಾಗ ಆ್ಯಂಡ್ ನಾನು ಹೋಗಿ ಫ್ರೇಮ್ ನೋಡ್ತಾ ಇದ್ದೆ. ಅಂದರೆ ನಾನು ಮತ್ತೆ ನೋಡೋದಕ್ಕೋಸ್ಕರ ನಾನು ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಐ ವಾಂಟ್ ಅಂದರೆ ಅಷ್ಟು ಚೆನ್ನಾಗಿತ್ತು. ಟೋನ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆಫ್ ಯೋರ್ಸ್. ಆ್ಯಂಡ್ ಸರ್ ಥ್ಯಾಂಕ್ ಯು. ಮಾಸಿ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಆ್ಯಂಡ್ ನಮ್ಮ ಕೈಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಿ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್. ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದರಿಂದ ನಿಮ್ಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದರು. ಥ್ಯಾಂಕ್ ಯು. ಆ್ಯಂಡ್ ಒಟ್ಟಾರೆಯಾಗಿ ಆಲ್ಫಾ
ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ನನಗೂ ತುಂಬ ಇಷ್ಟವಾದಂಥ ಪಾತ್ರ. ಈ ಪಾತ್ರ ಭಾಳ ಪ್ರೀತಿಯಿಂದ ಮಾಡಿದ್ದೀನಿ ಆ್ಯಂಡ್ ಭಾಳ ತೂಕ ಇರುವಂಥ ಪಾತ್ರ ಅಂತ ನನಗನ್ಸುತ್ತೆ. ನೋಡಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಿಮಗೂ ಕೂಡ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನೀವು ಇಬ್ಬರು ಹೀರೋಯಿನ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಸರ್ ಯೂಶ್ವಲಿ ಈ ಪಾತ್ರ ಸೌಂಡ್ ಮಾಡುತ್ತೆ ಸರ್, ಸೈಲೆಂಟಾಗೂ ಸಾಯಿಸುತ್ತೆ ಸರ್. ಸರ್ ಈಗ ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾದ ಈ ಪಾತ್ರ ನಾನು ಏನು ಮಾಡಿದ್ದೀನಿ, ಈ ಪಾತ್ರ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ನಾನು ಬೇರೆ ಸಿನಿಮಾಗಳು ಒಂದಿಷ್ಟು ಲಾಂಚ್ ಆಗಿದೆ, ಹೀರೋ ಆಗಿ ಮಾಡ್ತಾ ಇದ್ದೀನಿ. ಜೊತೆಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಇದು ಬಹಳ ವಿಭಿನ್ನವಾಗಿದೆ. ಈ ಪಾತ್ರಕ್ಕೆ ಅಷ್ಟೇ ತೂಕ ಇದೆ ಆ್ಯಂಡ್ ಈ ಪಾತ್ರದಿಂದ ಸಿನಿಮಾದಲ್ಲೇ ಒಂದು ಹೊಸ ತಿರುವು ಹುಟ್ಕೊಳ್ಳುತ್ತೆ. ಹಾಗಾಗಿ ಇದು ನನ್ನ ಜೀವನಕ್ಕೂ ನನ್ನ ಸಿನಿಮಾ ಕೆರಿಯರ್ಗೂ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಐ ಲವ್ ಪೀಸ್. ಪೀಸ್ ಸಿನಿಮಾದಲ್ಲಿರುವಂಥ ಕಾರ್ತಿಕ್ಗೆ ಈ ಲವ್ಸ್ ವೈಲೆನ್ಸ್. ಅದು ಬಾಲು ಸರ್, ಮೊದಲನೇದಾಗಿ ನಿಮ್ಮ ಹಿಂದಿನ ಸಿನಿಮಾಗಳನ್ನ ಗಮನಿಸಿದ್ರೆ ಕಡ್ಡಿಪುಡಿ ಆಗಿರ್ಬೋದು, ಹೆಡ್ ಬುಷ್ ಆಗಿರ್ಬೋದು, ಅದನ್ನು ನೋಡೋದಕ್ಕೂ ಈ ಸಿನಿಮಾ ಆಲ್ಫಾದಲ್ಲಿ ನೋಡೋದಕ್ಕೂ ಏನಾದರೂ ಖಂಡಿತ ತುಂಬ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಆಬ್ವಿಯಸ್ಲಿ. ಏನು ಕಡ್ಡಿಪುಡಿ ಸುಮಾರು 10-12 ವರ್ಷ ಆಗೋಯ್ತು. ಅದು ಹೆಡ್ ಬುಷ್ ಒಂದು 3-4 ವರ್ಷ ಆಯಿತು. ಸೊ ಇದು ಅದಾದಮೇಲೆ ಇದೇ ಸಿನಿಮಾ ನಾನು ಮಾಡಿರೋದು. ಇದರಲ್ಲಿ ಕಂಪ್ಲೀಟಾಗಿ ಆ ಹೆಡ್ ಬುಷಿನ ಸ್ಯಾಮ್ಸನ್ ಪಾತ್ರನೂ ಕಾಣಿಸಲ್ಲ, ಕಡ್ಡಿಪುಡಿಯ ರೆಕ್ಕೆ ವೆಂಕಟೇಶನ್ ಕಾಣಿಸಲ್ಲ. ಇದರಲ್ಲಿ ಕಾಳಿ ಅನ್ನೋ ಒಂದು ಪಾತ್ರ ಕಾಣಿಸ್ತಾನೆ. ನಮ್ಮ ನಿರ್ದೇಶಕರು ಅದಕ್ಕೊಂದು ಪೋಸ್ಟ್ ಮಾಡಿಕೊಟ್ಟಿದ್ರು, ದೀಪಾವಳಿ ಸಮಯದಲ್ಲಿ ರಿಲೀಸ್ ಮಾಡಿದ್ರು. ವಾಯ್ಲೆನ್ಸ್ ಹ್ಯಾಸ್ ಎ ನ್ಯೂ ನೇಮ್, ಕಾಳಿ ಅಂತ. ಅದು ತುಂಬ ಅಂದರೆ ಪಾತ್ರಕ್ಕೆ ಎಷ್ಟು ಒತ್ತು ಕೊಟ್ಟು ಪ್ರತಿಯೊಂದು ಪಾತ್ರನೂ ತೂಗಿ ಸಮವಾಗಿ ಚೆನ್ನಾಗಿ ನಿಭಾಯಿಸುವಂತೆ ಮಾಡುವಂತಹ ಒಬ್ಬ ನಿರ್ದೇಶಕ ನಾವು ಕಂಡುಕೊಂಡ್ವಿ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡಿ. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಹೇಮಂತ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹೇಮಂತ್ ಅವರು, ಐ ಮೀನ್ ಟು ಬಿ ವೆರಿ ಆನೆಸ್ಟ್, ಯಾವುದೇ ಹೊಸ ಹೀರೋ ಬಂದಾಗ ನಮಗೊಂದು ಸ್ವಲ್ಪ ಅನುಭವ ಆಗಿದೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ವರ್ಷದಿಂದ. ನಾವು ಇವನೇನಪ್ಪ ಮಾಡ್ತಾನೆ ಅನ್ನೋ ಥರದಲ್ಲೇ ಎಲ್ಲರ ಮನಸ್ಥಿತಿ ಇರುತ್ತೆ. ಆದರೆ ಹೇಮಂತ್ ಅವರು ನಮಗೆ ಬರೀ 6 ಪ್ಯಾಕ್ ನೋಡ್ಬಿಟ್ಟು ನಾವು ಯಾರು ಆ ಥರ ಈ ಜಡ್ಜ್ಮೆಂಟಿಗೆ ಬರ್ತಾ ಇಲ್ಲ. ಅವ್ರ ಡೆಡಿಕೇಶನ್ ನಿಜವಾಗ್ಲೂ ಎಲ್ಲರೂ ಹೇಳ್ತಾರೋ ಹಾಗೇ ಈಸ್ ವೆರಿ ಆನೆಸ್ಟ್ ಟು ದಿ ಹಿಸ್ ವರ್ಕ್. ಪ್ರಾಬಬ್ಲಿ ಸಿನಿಮಾಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಿನಿಮಾಗೆ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ನಿಮ್ಗೊಂದು 25 ವರ್ಷ ಅಂದರೆ 25 ವರ್ಷದಲ್ಲಿ ಮಾಡಿರೋ ಅಷ್ಟು ಕೆಲಸದಲ್ಲಿ ಒಂದಷ್ಟು ಆನೆಸ್ಟಿ ಇರುತ್ತೆ. ಸೊ ಇಲ್ಲಿ ಯಾವುದೇ ನಾಟಕೀಯತೆ ನಮ್ಗೆ ಕಾಣಿಸೇ ಇಲ್ಲ ಹೇಮಂತ್ ಅವರಿಂದ. ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹೇಮಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಫಾ, ಥ್ಯಾಂಕ್ ಯು ಬಾಬಣ್ಣ, ಎಲ್ಲಿದ್ದೀರ ಬಾಬಣ್ಣ, ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಸೊ ವಿಜಯ್ ಸರ್ ಹೇಳಿದ್ಮೇಲೆ, ಅವರು ಮಾತಾಡಿದ್ಮೇಲೆ ಒಂದೇ ಅನ್ಸುತ್ತೆ ಹೇಳಿದ್ರು, ಈ ಥರ ವಿಜಯ್ ಸರ್ ಜೊತೆ ಸಿನಿಮಾ ಅಂದ್ಕೊಂಡು. ಸೊ ನನಗೆ ಹೊಯ್ಸಳದಲ್ಲಿ ಒಂದು ಚಾನ್ಸ್ ಸಿಗುತ್ತೆ ಅಂತ ತುಂಬ ಕಾಯ್ತಿದ್ದೆ, ಬಟ್ ಅಲ್ಲಿ ಸಿಗಲಿಲ್ಲ. ಸೊ ಇಲ್ಲಿ ಸಿಕ್ತು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿದ ಪ್ರಕಾರ ಎಲ್ಲ ಮೂವಿ ಏನಾಗುತ್ತೆ ಗೊತ್ತೆ, ಎಲ್ಲೊಂದು ಸಿನಿಮಾ ಎಲ್ಲ KGF ಆಗುತ್ತೆ, ಎಲ್ಲ ಕಾಂತಾರ ಆಗುತ್ತೆ ಅನ್ನೋದು ಇಲ್ಲ. ಸೊ ಸಿನಿಮಾ ಎಲ್ಲರೂ ಮನ್ಸಾರೆ ಅದಕ್ಕೆ ಡೆಡಿಕೇಶನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ಮಾಡ್ತೀವಿ. ಆಮೇಲೆ ಅದು ಬಿಟ್ಟಿರೋದು ಏನಾಗುತ್ತೆ ಏನು ಅಂತ, ದಟ್ ಇಸ್ ಟು ಬಿ, ಅದು ಬಿಟ್ಟಿರೋದು ಆಡಿಯನ್ಸಿಗೆ. ಸೊ ಇದು ಒಂದು ಸಿನಿಮಾ ನಾನು ನೋಡಿರೋ ಪ್ರಕಾರ, ನಾನು ವರ್ಕ್ ಮಾಡೋಷ್ಟು ದಿನ ನಾನು ನೋಡಿರೋ ಪ್ರಕಾರ ಸೂಪರ್ ಕಾಂಬಿನೇಷನ್ ಕಾರ್ತಿಕ್ ಸರ್ ಮತ್ತು ವಿಜಯ್ ಸರ್ ಅವ್ರದ್ದು. ಯಾಕೆಂದರೆ ಒಂಚೂರು ಅನ್ಸ್ಲೇ ಇಲ್ಲ, ನಾವು ಅಷ್ಟು ದೊಡ್ಡ ಹಾರ್ಬರಲ್ಲಿ ಮಾಡ್ತಿರುವಾಗ ಯಾವಾಗ ತೆಗೆದ್ರು ಶಾರ್ಟ್ ಎಲ್ಲಿ ತೆಗೆದ್ರು ಡಬ್ಬಿಂಗ್ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ, ಅಯ್ಯೋ ಇವೆಲ್ಲ ತೆಗ್ಬಿಟ್ಟಿದ್ರು ಇವರು ಅಂತ. ಸೊ ವೆರಿ ಗುಡ್ ಕಾಂಬಿನೇಷನ್. ಸೊ ಆಲ್ ದ ವೆರಿ ಬೆಸ್ಟ್. ಆಮೇಲೆ ಮಾಸ್ತಿ ಸರ್, ನಾನು ಇವತ್ತು ನಿಮ್ಮನ್ನ ಮೀಟ್ ಮಾಡ್ತಿರೋದು. ಸೊ ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ಬೇಕಾಯ್ತು. ನನಗೆ ಬಾಲು ನಾಗೇಂದ್ರ ಸರ್ ಹೇಳಿದ್ರು, ತುಂಬ ಕಷ್ಟ ಸರ್ ಇನ್ನೊಬ್ಬರನ್ನ ಬೆಳೆಸೋದು, ಅದ್ರ ಜೊತೆಗಿರೋರನ್ನ ಬೆಳೆಸೋದು ಸರ್. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಅವ್ರದ್ದು ಜೊತೆಗಿದ್ದ ಒಬ್ಬ ಡ್ರೈವರ್ ಇವತ್ತು ರೈಟರ್ ಮಾಡಿ ಡೆವಿಲ್ ಅಂತ ದೊಡ್ಡ ಸಿನಿಮಾಗೆ ರೈಟರ್ ಮಾಡಿದ್ರ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಆಮೇಲೆ ಈ ಸಿನಿಮಾಯಿಂದ ನನಗೊಂದು ಒಳ್ಳೆ ಸ್ನೇಹಿತ ಸಿಕ್ಕಿರೋದ್ರೆ ನಿಜ ಹೇಳ್ಬೇಕಂದ್ರೆ ಅದು ಬಾಲು ನಾಗೇಂದ್ರ ಸರ್ ಅವರು. ನಾನು ಮಂಗಳೂರಲ್ಲಿ ಒಂದು ಕೂತ್ಕೊಂಡು 1 hour 1.5 hours ಮಾತಾಡ್ದು, ಆದಮೇಲೆ ಜಾಸ್ತಿ ಫೋನ್ ಕಾಲ್ ಇಲ್ಲ, ಬಟ್ ವೆರಿ ನೈಸ್ ಪರ್ಸನ್, ಥ್ಯಾಂಕ್ ಯು. ಆಮೇಲೆ ಹಾಗೇನೆ ಆಲ್ ದ ವೆರಿ ಬೆಸ್ಟ್ ಇಡೀ ಎಲ್ಲ ಚಿತ್ರತಂಡದವರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ವಿಜಯ್ ಸರ್, ಏನು ಜಗಳ ಆಡ್ತಾ ಇದ್ದೀರಲ್ಲ ಸರ್. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದು ನನಗೆ ಅವ್ರು ಕೊಡ್ತಾ ಇರೋ 2ನೇ ಅವಕಾಶದ ಜೊತೆಗೆ ಪ್ರಮೋಷನ್ನು ಕೊಟ್ಟಿದ್ದಾರೆ. ಹೊಯ್ಸಳ ಸಿನಿಮಾದಲ್ಲಿ ಕಾನ್ಸ್ಟೇಬಲ್
ಕ್ಯಾರೆಕ್ಟರ್ ಕೊಟ್ಟಿದ್ದರು. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ನೆಕ್ಸ್ಟು ಸರ್ ಸೊ ಅಷ್ಟೇ, ಅವರು ನೆಕ್ಸ್ಟ್ ಸಿನಿಮಾದಲ್ಲೂ ಹಂಗೆ ಬಡ್ತಿ ಕೊಡ್ತಾ ಇರಲಿ ನಮಗೆ. ಈ ಆಪರ್ಚುನಿಟಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಹೇಮಂತ್ ಸರ್, ಥ್ಯಾಂಕ್ ಯು. ಹೇಮಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನಾನು ಸಾಕಷ್ಟು ಜನರ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಹೇಮಂತ್ ಒಟ್ಟಿಗೂ ಸಿನಿಮಾಗೆ ಮುಂಚೆನೂ ಕೆಲಸ ಮಾಡಿದ್ವಿ. ಅಂದರೆ ಅವರ ಎಲ್ಲರೂ ಮಾತಾಡಿದ್ದಾರೆ, ಅದು ರಿಪೀಟ್ ಅನಿಸ್ಬೋದು, ಅಂದರೂ ಪರವಾಗಿಲ್ಲ ಹೇಳ್ತೀನಿ. ಒನ್ಸ್ ಅಗೇನ್ ಅವರ ಡೆಡಿಕೇಶನ್, ಬರೀ ಹಣ ಇದ್ದರೆ ಸಾಲದು, ಡೆಡಿಕೇಶನ್ನು ಇರಬೇಕು. ಆ ಡೆಡಿಕೇಶನ್ನು ಸಾಕಷ್ಟು ಟೀಸರಲ್ಲಿ ಕಾಣಿಸ್ಕೊಂಡಿದೆ. ಆ್ಯಂಡ್ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ತುಂಬ ಒಳ್ಳೆಯದಾಗಲಿ ಸರ್. ಇನ್ನೂ 10 ಜನಕ್ಕೆ ಇದೇ ಥರ ಕೆಲಸ ಕೊಟ್ಟು ನೀವು ಬೆಳೀರಿ, ನಿಮ್ಮ ಜೊತೆಲಿರೋರನ್ನು ಬೆಳೆಸಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಸುಶೀಲ್ ಅಂತ. ಮೊದಲನೇದಾಗಿ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಕೆಲಸ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಸುಮಾರು ನನಗೆ 10 ವರ್ಷದಿಂದ ಪರಿಚಯ. ಹೊಯ್ಸಳ ಸಿನಿಮಾದಲ್ಲೂ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದರು. ಈಗ ಆಲ್ಫಾ ಸ್ಕ್ರಿಪ್ಟ್ ಟೈಮಿಂದನೂ ನಾನು ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಅರುಣ್ ಸರ್ ಸ್ಕ್ರಿಪ್ಟ್ ಟೈಮಲ್ಲಿ ಇಂದನೂ ಒಟ್ಟಿಗೆ ಜರ್ನಿ ಶುರುವಾಗಿದ್ದು. ಸೊ ಆಲ್ಫಾ ಬರವಣಿಗೆಯಿಂದನೇ ನಾನು ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ವಾಜಿ ಅನ್ನೋ ಒಂದು ಅದ್ಭುತವಾದ ಪಾತ್ರವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ಘಟಾನುಘಟಿಗಳ ಆ್ಯಕ್ಟರ್ಗಳು ಇದ್ದಾರೆ. ಅಚ್ಯುತ್ ಸರ್ ಇದ್ದಾರೆ, ರಮೇಶ್ ಇಂದ್ರ ಸರ್ರು, ಬಾಲು ನಾಗೇಂದ್ರ ಸರ್ರು. ಈಗ ತಾನೇ ಟಾಸ್ಕ್ ಸಿನಿಮಲ್ಲೂ ನನಗೆ ಕೆಲಸ ಕೊಟ್ಟಿದ್ದು ರಘು ಶಿವಮೊಗ್ಗ ಸರ್ ಇದ್ದಾರೆ. ಆಮೇಲೆ ಅನೂಪ್ ಸರ್ ಜೊತೆಗೆ ನಂದು ಇದು 2ನೇ ಸಿನಿಮಾ. ಕಳ್ಬೆಟ್ಟದ ದರೋಡೆಕೋರರು ಆದಮೇಲೆ ಅನೂಪ್ ಸರ್ ಜೊತೆ ಮತ್ತೆ ಕೆಲಸ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಹೇಮಂತ್ ಸರ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಹೇಳಿರೋ ಥರ ಅವರ ಡೆಡಿಕೇಶನ್ ನಿಜವಾಗ್ಲೂ ಅದ್ಭುತವಾಗಿದೆ ಸರ್. ಖಂಡಿತ ನೀವು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾರ್ಕ್ನ ಕ್ರಿಯೇಟ್ ಮಾಡೇ ಮಾಡ್ತೀರಾ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಸತಿ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಹೇಮಂತ್ ಸರ್, ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ಕೋರ್ತೀವಿ ನಾವೆಲ್ಲರೂ ಸೇರಿ. ಯಾಕೆಂದರೆ ನಿಮ್ಮೊಟ್ಟಿಗೆ ನಾನೊಂದು ವಾರ ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಹೇಗಿತ್ತು ಅಂದರೆ ಒಬ್ಬೊಬ್ಬರ ಜೊತೆ ಕಾಂಬಿನೇಷನ್ ಸೀಕ್ವೆನ್ಸ್ ಸಿಗುತ್ತೆ. ಈ ಸಿನಿಮಾದಲ್ಲಿ ಒಂದು ರೌಂಡ್ ಎಲ್ಲರ ಜೊತೆಗೂ ನನಗೆ ಕಾಂಬಿನೇಷನ್ ಸಿಕ್ಕಿದೆ. ಸೊ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಒಂದು ವಾರ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ. ವಾಪಸ್ಸು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ನನ್ನ ಒಳಗಡೆ ಇನ್ನೊಬ್ಬರು ಬಂದಿದ್ರು, ವಿಜಯ್ ನೀವು ಮಾತಾಡೋ ಭಾಷೆ ಇದೆಯಲ್ಲ ಯಾಕೊಂಬ ಚೈನ್ ಮಾತಾಡ್ತಾ ಇದೆಯಾ ಅಂದರು. ಇಲ್ಲ, ಒಂದು ವಾರ ಒಬ್ಬರ ಜೊತೆ ಕೆಲಸ ಮಾಡಿದ್ರೆ ಅದ್ರ ಎಫೆಕ್ಟ್ ಅಣ್ಣ ಅದು ಬೇಡ ಕಣ. ಕೆಳಗಡೆ ಕಮೆಂಟ್ ನಾನು ನೋಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಸೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ನೋವಾಗ್ಬಿಡುತ್ತೆ ಆಮೇಲೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಫಾ ಒಂದು ವೈಲೆನ್ಸ್ ಸಿನಿಮಾ ಜೊತೆಗೆ ಒಂದು ಎಮೋಷ್ನಲ್ ಜರ್ನಿ ಇರೋವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಿ. ಇದೇ ಫೆಬ್ರವರಿಗೆ ಬರ್ತೀವಿ ಥಿಯೇಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಹಾಗೆ ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮೆನ್ ಲವ್ಸ್ ವೆಂಜೆನ್ಸು. ಓಕೆ, ನೀವು ಯು ಲವ್ ವಾಟ್? ಏನು? ಎಲ್ಲ ಮೇಡಮ್, ಎಲ್ಲ ಏನು ಸಿಕ್ಕರು ಲವ್ ಮಾಡ್ತೀನಿ.